ಸೊ ನಕಮಾಸ್ ವೆಲ್ಕಮ್. ಇಲ್ಲಿವರೆಗೂ ನೀವು ಡ್ಯಾನಿಯಲ್ ಲೈಫ್ ಅಲ್ಲಿ ಸೆಕೆಂಡ್ ಬಾಡಿ ಸಿಕ್ಕಿದ ಮೇಲೆ ಏನೇನಾಯ್ತು, ಅವ್ನ ಲೈಫ್ ಹೆಂಗ್ ಚೇಂಜ್ ಆಯ್ತು, ಅವ್ನ ಅಕ್ಕಪಕ್ಕದಲ್ಲಿರೋ ಫ್ರೆಂಡ್ಸ್ ಬಿಹೇವಿಯರ್ ಹೆಂಗ್ ಚೇಂಜ್ ಆಯ್ತು, ಸೊ ಅದೆಲ್ಲ ನೋಡಿದ್ರೆ ಸೊ ಈಗ ಮುಂದೆ. ಸೊ ವೆಲ್ಕಮ್ ಗಾಯ್ಸ್, ನೀವು ನೋಡ್ತಿದ್ದೀರಾ. ಈ ವಿಡಿಯೋದಲ್ಲಿ ನಾನು ವಿಡಿಯೋ ತರ 3 ಆರ್ಕ್ ಕವರ್ ಮಾಡ್ತೀನಿ. ಫಸ್ಟ್ ಒನ್ ಇಸ್ ಫಿಟ್ಟಿಂಗ್ ಮಾಡಲ್ ಆರ್ಕ್, ಸೆಕೆಂಡ್ ಒನ್ ಇಸ್ ಜಾಕ್ ಅಂಡ್ ಮೀರಾ ಮೂವಿ ಡೇಟ್ ಆರ್ಕ್, ಥರ್ಡ್ ಒನ್ ಇಸ್ ಡೇಂಜರಸ್ ಪಾರ್ಟ್ ಟೈಮ್ ಜಾಬ್ ಆರ್ಕ್. ಈ 3 ಆರ್ಕ್ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಇವೆ. ಸೊ ವಾಚ್ ಟಿಲ್ ಎಂಡ್. ಬನ್ನಿ ಫಸ್ಟ್ ಆರ್ಕ್ ನೋಡೋಣ. ಶುರುವಲ್ಲಿ ನಾವು ಕೆಫಿಟೇರಿಯಾ ನೋಡ್ತೀವಿ ಅಂಡ್ ಹುಡುಗಿರು ಕೂಡ ಹುಡುಗಿರಲ್ಲಿ ಎಲ್ಲ ಬ್ಲಶ್ ಮಾಡ್ತಿದ್ರು. ಆಫ್ ಕೋರ್ಸ್ ಡ್ಯಾನಿಯಲ್ ನೋಡ್ಬಿಟ್ಟು ಇಲ್ಲಿ ಜಾಕ್ ಕೈಯಲ್ಲಿ ಇನ್ನು ಬ್ಯಾಂಡೇಜಸ್ ಇವೆ. ಸೊ ಅವ್ನು ಇಲ್ಲಿ ತಿನ್ನ ಕುಡಿಯಕ್ಕಾಗಲ್ಲ. ಸೊ ಅವ್ನಿದ್ದಾನೆ ಏನ್ ಮಾಡ್ತಾನೆ ಅಂದ್ರೆ ಡ್ಯಾನಿಯಲ್ ಕೇಳ್ತಾನೆ, ನನಗೆ ಹೊಟ್ಟೆ ಹಸಿತಿದೆ, ನನಗೆ ನೀರ್ ತನಕ ಕೊಡು ಅಂತ. ಅದಕ್ಕೆ ಡ್ಯಾನಿಯಲ್ ಆಸ್ ಅ ಸಪೋರ್ಟಿವ್ ಗಾಯ್ ಅವ್ನು ಇಲ್ಲಿ ಕೇಳ್ತಾನೆ ಹೀಟ್ ಸಾರಿ ಹಾಟ್ ಇಲ್ಲ ಕೋಲ್ಡ್. ಅಂಡ್ ಇವ್ರಿಬ್ರು ಕಾನ್ವರ್ಸೇಷನ್ ನೋಡ್ಬಿಟ್ಟು ಜೈ ಹಿಂದೆ ಇದ್ದನ್ನು ಸಕಟ್ ಚಿಡ್ ಆಗ್ತಿದ್ದ. ಬಿಕಾಸ್ ಅವ್ನ್ ಬಾಯ್ ಫ್ರೆಂಡ್ ಡ್ಯಾನಿಯಲ್ ಇದ್ದನು ಜಾಕಿಗ್ ಟೈಮ್ ಕೊಡ್ತಿದ್ದಾನೆ, ಅವನಿಗೆ ಕೇರ್ ಮಾಡ್ತಿದ್ದಾನೆ. ಇಲ್ಲಿ ಯಾರನ್ನ ಗೇ ಇದ್ದೀರಾ? ಸೊ ಇಲ್ಲಿ ಹುಡುಗಿರು ಡ್ಯಾನಿಯಲ್ ನೋಡ್ಬಿಟ್ಟು ಸಖತ್ ಇಂಪ್ರೆಸ್ ಆಗಿದ್ದಾರೆ. ಅವ್ರೆಲ್ಲಿ ಹೊಗಳ್ತಿದ್ರು ಡ್ಯಾನಿಯಲ್ ನ. ಅವನು ಗುಡ್ ಲುಕಿಂಗ್ ಹ್ಯಾಂಡ್ಸಮ್ ಇದ್ದಾನೆ, ಅವ್ನ್ ಫೇಸ್ಬುಕ್ ಸ್ಟಾರು ಆಗಿದ್ದ. ಜಾಕ್ ನು ಕೂಡ ಅವ್ನ್ ಫೈಟ್ ಅಲ್ಲಿ ಸೋಲ್ಸಿದ್ದಾನೆ ಗೊತ್ತಾ. ಅಂಡ್ ಆಫ್ ಕೋರ್ಸ್ ಇದನ್ನ ಕೇಳ್ಬಿಟ್ಟು ಜಾಕ್ ಇದನ್ನ ಒಂಚೂರು ಟ್ರಿಗರ್ ಆಗ್ತಾನೆ. ಬಟ್ ಅವನಿಗಿಂತ ಜಾಸ್ತಿ ಈ 3 ಜನ ಸಿಟ್ ಆಗ್ತಾರೆ. ಡ್ಯಾನಿಯಲ್ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡ್ತಾರೆ. ಇವನ ಅವ್ನ ತಮ್ಮ ಚಿಕ್ಕದಾಗಿದ್ದಾನೆ ಅಂತಾನೆ ಹೇಳ್ತಾರೆ. ಅಲ್ಲ, ಎಲ್ಲ ಪಾಪ್ಯುಲರ್ ಹ್ಯಾಂಡ್ಸಮ್ ಹುಡುಗರದು ಬುಲ್ಲಿ ಚಿಕ್ಕದಾಗಿರುತ್ತೆ ಅಂದ್ರೆ ಇದು ಯಾವ ಲಾಜಿಕ್? ಅಂಡ್ ಈ 3 ಜನ ಚಪ್ರೀಸ್ ಗ್ರೂಪ್ ಲೀಡರ್, ಅವನ ಹೆಸರು ಬಿಯೋಮ್ ಕಿಮ್. ಇವನೊಬ್ಬ ಓ ಕ್ಲಾತಿಂಗ್ ಕಂಪ್ನಿನಲ್ಲಿ 8 ಟೈರ್ ಫಿಟ್ ಮಾಡಲ್. ಇಲ್ಲ ಅವನ ಬಗ್ಗೆ ಅವನೇ ಹೊಗಳ್ತಿರ್ತಾನೆ, ನನ್ ಲುಕ್ ಮುಂದೆ ಡ್ಯಾನಿಯಲ್ ಏನಿಲ್ಲ. ಆದ್ರೂ ಅವನಿಗೆ ಒಳಗ್ ಗೊತ್ತು ಡ್ಯಾನಿಯಲ್ ಲುಕ್ ಏನಿದೆ ಅದು ವೇ ಬೆಟರ್ ದೆನ್ ಹಿಮ್. ನೆಕ್ಸ್ಟ್ ಸ್ಕೂಲ್ ಮುಗೀತು, ಡ್ಯಾನಿಯಲ್ ಅಂಡ್ ಜಾಕ್ ಮನೆಗೆ ಹೋಗ್ತಿದ್ರು. ಅದೇ ಟೈಮಿಗೆ ಒಬ್ಬ ಅಂಕಲ್ ಮುಂದೆ ಬಂದ್ಬಿಟ್ಟು ಕಾರ್ಡ್ ಕೊಡ್ತಾ ಡ್ಯಾನಿಯಲ್ ಕೇಳ್ತಾನೆ, ನೀನ್ ನನ್ ಫಿಟ್ ಮಾಡಲ್ ಆಗ್ತೀಯ ನನ್ ಕಂಪ್ನಿಗೆ. ನೋಡಿ, ಫಿಟ್ ಮಾಡಲ್ ಅಂತ ನೀವೇನಾದ್ರೂ ಹೆಸರು ಕೇಳಿಲ್ಲ ಅಂದ್ರೆ ಅದು ಒಂದು ಕಂಪ್ನಿ ಬ್ರ್ಯಾಂಡ್ ನ ಪ್ರಮೋಷನ್ ಮಾಡೋರು. ಅವ್ರ ಕಂಪ್ನಿ ಬಟ್ಟೆ ಹಾಕೊಂಡ್ಬಿಟ್ಟು ಆಡ್ಸ್ ಎಲ್ಲ ಮಾಡ್ತಾರಲ್ಲ, ಅವ್ರ ಕಂಪ್ನಿನೂ ಪ್ರಮೋಟ್ ಮಾಡ್ತಾರೆ, ಅವ್ರ ಬಟ್ಟೆನೂ ಪ್ರಮೋಟ್ ಮಾಡ್ತಾರೆ. ನೀವು ಆಡ್ಸ್ ಅಲ್ಲೆಲ್ಲ ನೋಡೇ ಇರ್ತೀರಾ. ಅವ್ರನ್ನ ಫಿಟ್ಟಿಂಗ್ ಮಾಡಲ್ ಅಂತ ಹೇಳಿ ಕರೀತಾರೆ. ಕ್ಲಿಯರ್ ನಡಿ. ಅಂಡ್ ಇದನ್ನ ಕೇಳ್ಬಿಟ್ಟು ಜಾಕಿಲ್ ಕೇಳ್ತಾನೆ, ಅಂಕಲ್ ನೀವ್ ಈ ಕೆಲ್ಸಕ್ಕೆ ದುಡ್ಡು ಎಷ್ಟು ಕೊಡ್ತೀರಾ? ಅದಕ್ಕೆ ಅಂಕಲ್ ಇದನ್ನ ಹೇಳ್ತಾನೆ $100 ಪರ್ ಡೇ ಅಂತವ. ಅಂಡ್ ಇದನ್ನ ಕೇಳ್ಬಿಟ್ಟು ಇಬ್ರು ಸರ್ಪ್ರೈಸ್ ಆಗ್ತಾರೆ. ಅಂಡ್ ಜಾಕಿಲ್ ಕೇಳ್ತಾನೆ, ನಾನು ಬರ್ತೀನಿ, ನನ್ನನ್ನು ಕರ್ಕೊಳ್ರಿ. ಬಟ್ ಆ ಅಂಕಲ್ ಇದನ್ನ ಅವನ್ನ ರಿಜೆಕ್ಟ್ ಮಾಡ್ತಾನೆ ಬಿಕಾಸ್ ಅವ್ನ ಕೈಯಲ್ಲಿ ಬ್ಯಾಂಡೇಜಸ್ ಇವೆ. ಅಂಡ್ ಇದೆಲ್ಲ ಮಾತು ಬಿಎಂ ಕಿಮು ಕೇಳಿಸ್ಕೊಂತಿದ್ದ. ಅವ್ನ ಇಲ್ಲಿ ಹೇಳ್ತಾನೆ, ಆ ಕಂಪ್ನಿ ಚೆನ್ನಾಗಿಲ್ಲ, ನೋ ನೇಮ್ ಅದು, ಅದೇನ್ ಪಾಪ್ಯುಲರ್ ಏನಿಲ್ಲ, ಜಲ್ದಿ ಬ್ಯಾಂಕ್ ರಪ್ಟ್ ಆಗುತ್ತದು. ಆಗ್ಲೇ ಇಲ್ಲಿ ಒಂದು ಕಾರು ಬುಮ್ ಅಂತ ಸ್ಪೀಡ್ ಆಗಿ ಬಂದ್ಬಿಟ್ಟು ಅವ್ರ ಮುಂದೆ ನಿಂತ್ಕೊಳ್ಳುತ್ತೆ. ಅಂಡ್ ಆ ಗಾಡಿಯಿಂದ ಆಚೆ ಬರ್ತಾನೆ ಓ ಕ್ಲಾತಿಂಗ್ ಬಾಸ್. ಅವನು ಕೂಡ ಡ್ಯಾನಿಯಲ್ ಒಂದು ಗೋಲ್ಡನ್ ಕಾರ್ಡ್ ಕೊಟ್ಬಿಟ್ಟು ಫಿಟ್ ಮಾಡಲ್ ಆಗಕ್ಕೆ ಆಫರ್ ಕೊಡ್ತಾನೆ. ಅಂಡ್ ಅದನ್ನ ನೋಡ್ಬಿಟ್ಟು ಬಿಎಂ ಫ್ರೆಂಡ್ ಇಲ್ಲಿ ಕೇಳ್ತಾನೆ, ಅವ್ರ ಕಂಪ್ನಿಗೆ ತಾನೆ ನೀನ್ ಫಿಟ್ ಮಾಡಲ್ ಆಗಿರೋದು, ಅವ್ನ್ ನಿನ್ ಬಾಸ್ ತಾನೆ. ಅಂಡ್ ಇದು ನೋಡ್ಬಿಟ್ಟು ಜಾಕ್ ಇಲ್ಲಿ ಕೇಳ್ತಾನೆ, ನೀವು $100 ಪರ್ ಡೇ ಕೊಡ್ತೀರಾ? ಅದಕ್ಕ ಬಾಸ್ ಹೇಳ್ತಾನೆ $100 ಪರ್ ಡೇನಾ? ಹೌದು, ಆದ್ರೆ ದಿನಕ್ಕಲ್ಲ, ಗಂಟೆಗೆ. ಅಂಡ್ ಇದು ಕೇಳ್ಬಿಟ್ಟು ಇಬ್ರು ಹುಡುಗರು ಫುಲ್ ಖುಷಿ ಆದ್ರು. ಅಂಡ್ ಜಾಕ್ ಇಲ್ಲಿ ಮತ್ ಕೇಳ್ತಾನೆ, ನನ್ನನ್ನು ತಗೊಳ್ಳಿ. ಬಟ್ ಅವ್ನ ಕೈಲಿ ಬ್ಯಾಂಡೇಜಸ್ ಇರೋದ್ರಿಂದ ಅವನು ಕೂಡ ರಿಜೆಕ್ಟ್ ಮಾಡ್ತಾನೆ. ಈ ಆಫರ್ ಕೇಳ್ಬಿಟ್ಟು ಡ್ಯಾನಿಯಲ್ ಯೋಚನೆ ಮಾಡ್ತಿರ್ತಾನೆ, ಗಂಟೆಗೆ $100. ಅಂಡ್ ಈ ಎಲ್ಲ ಸೀನ್ ನೋಡ್ಬಿಟ್ಟು ಅಂಕಲ್ ಸಖತ್ ಬೇಜಾರಾಗಿದ್ರು. ಈಗ ಡ್ಯಾನಿಯಲ್ ಇದ್ದಾನೆ, ಅವ್ರ ಕಂಪ್ನಿಗೆ ಹೋಗ್ತಾನೆ, ಅವ್ರು ದುಡ್ಡು ಜಾಸ್ತಿ ಕೊಡ್ತಿದ್ದಾರೆ. ಬಿಯೋಮ್ ಫ್ರೆಂಡ್ ಇಲ್ಲಿ ಕೇಳ್ತಿದ್ದ, ಡ್ಯೂಡ್ ನೀರು ಗಂಟೆಗೆ $100 ದುಡಿತೀಯ? ಅದಕ್ಕೆ ಬಿಯೋಮ್ ಇದ್ದಾನೆ ಇಲ್ಲಿ ಕೇಳ್ತಾನೆ, ಕಚಡ ನನ್ನ ಮಗ ಓನರ್, ನನಗ್ ಮಾತ್ರ $30 ಕೊಡ್ತಿದ್ದಾನೆ, ಇವ್ನು ಈಗ ತಾನೆ ಬರ್ತಿದ್ದಾನೆ, ಇವ್ನಿಗೆ $100 ಆಫರ್ ಮಾಡ್ತಿದ್ದಾನೆ. ಅಂಡ್ ಜಾಕಿಗೆ ಇಲ್ಲಿ ಸಖತ್ ಬೇಜಾರಾಗ್ತಿತ್ತು. ಅವ್ನ ಕಾಸ್ಟ್ ಇಂದ ಅವನು ತಗೊಳ್ಳಿಲ್ಲ, ಅವ್ನ್ ದುಡ್ಡು ಗಳಿಸೋ ಚಾನ್ಸ್ ಓತ್ ಇಲ್ಲಿ. ನೆಕ್ಸ್ಟ್ ರಾತ್ರಿ ಸೀನ್ ಇಲ್ಲಿ ನೋಡ್ತೀವಿ. ಇಲ್ಲಿ ಡ್ಯಾನಿಯಲ್ ಅಮ್ಮ ಅವನ ಜೊತೆ ಒಂದ್ ಸ್ವಲ್ಪ ದಿನ ಇದಾರೆ. ಹುಡುಗ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗ್ಲಿ, ಊಟ ಕರೆಕ್ಟ್ ಆಗಿ ಮಾಡ್ತಿದ್ದಾನ ಅಂತ ನೋಡ್ಕೊಳಕ್ಕೆ ಇಲ್ಲಿ ಡ್ಯಾನಿಯಲ್ ಅಮ್ಮ ಇದ್ದರು. ನಿನ್ ಫೇವ್ರೇಟ್ ಏಡಿಕಾಯಿ ಸೂಪ್ ಮಾಡ್ತೀನಿ ಇವತ್ತು ಅಂತ ಹೇಳಿ ಹೇಳ್ತಾಳೆ ಡ್ಯಾನಿಯಲ್ಗೆ. ಅಂಡ್ ಡ್ಯಾನಿಯಲ್ ಇದನ್ನ ಕೇಳ್ಬಿಟ್ಟು ಸಖತ್ ಖುಷಿ ಇದ್ದ. ಡ್ಯಾನಿಯಲ್ ಅಮ್ಮ ಇದ್ದರು, ಸರಿ ನಾನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂಚೂರು ಗ್ರೋಸರೀಸ್ ತರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ್ಲೇ ನಮಗೆ ಇಲ್ಲಿ ಗೊತ್ತಾಗುತ್ತೆ ಡ್ಯಾನಿಯಲ್ ಅಮ್ಮನ್ ಬರ್ತಾಳೆ ಹತ್ರ ಬರ್ತಿದೆ. ಸೊ ಡ್ಯಾನಿಯಲ್ ಇಲ್ಲಿ ಅವ್ರಿಗೆ ಪ್ರೆಸೆಂಟ್ ಕೊಡ್ಬೇಕು ಅಂತ ಹೇಳಿ ಒಂಚೂರು ದುಡ್ಡೆಲ್ಲ ಜಮಾ ಮಾಡ್ತಿದ್ದಾನೆ. ಸೊ ಅದಕ್ಕೆ ಡ್ಯಾನಿಯಲ್ ಅಮ್ಮ ಇಲ್ಲಿ ಅವ್ರ ಮನೆಗಿದ್ದಾರೆ. ಆಗ್ಲೇ ಡ್ಯಾನಿಯಲ್ ಅಮ್ಮ ಹೋಗಕ್ಕಿಂತ ಮುಂಚೆ ಚಿಕ್ಕ ಡ್ಯಾನಿಯಲ್ ಹೇಳ್ತಾ ಇದ್ರೆ, ದೊಡ್ಡ ಡ್ಯಾನಿಯಲ್ ಎಬ್ರು ಅವನು ಕೂಡ ನಮ್ ಜೊತೆ ಊಟ ಮಾಡ್ಲಿ. ಅದಕ್ಕೆ ಚಿಕ್ಕ ಡ್ಯಾನಿಯಲ್ ಇಲ್ಲಿ ಹೇಳ್ತಾನೆ, ಬೇಡ ಅವ್ನ್ ಮಲಗ್ಲಿ ಬಿಡಿ, ಅವನಿಗೆ ಸಾಕಾಗಿದೆ. ಆಗ್ಲೇ ಅವ್ರ ಅಮ್ಮ ಇದ್ದಳು ಬಟ್ಟೆ ಹ್ಯಾಂಗರ್ ಹತ್ರ ನೋಡ್ತಾಳೆ. ಅಲ್ಲಿ ಬರೀ ದೊಡ್ಡ ಡ್ಯಾನಿಯಲ್ ಬಟ್ಟೆ ಇದ್ವು. ಅಫ್ ಕೋರ್ಸ್ ಎಲ್ಲ ಜೇ ಕೊಟ್ಟಿರೋದು. ಚಿಕ್ಕ ಡ್ಯಾನಿಯಲ್ ಹತ್ರ ಬರೀ ಒಂದು ಜಾಕೆಟ್ ಶರ್ಟ್ ಇತ್ತು. ಆದ್ರೂ ಹುಡುಗ ಪರವಾಗಿಲ್ಲ ಬಿಡಿ ಅಮ್ಮ, ನಾನ್ ಬರೀ ಕನ್ವೀನಿಯನ್ಸ್ ಸ್ಟೋರಿ ಹೋಗ್ತೀನಿ, ಮನೆಗ್ ಬರ್ತೀನಿ ಅಷ್ಟೇ, ಎಲ್ಲೂ ಹೋಗಲ್ಲ ಅಂತ ಹೇಳ್ತಾನೆ. ಬಟ್ಟೆದೇನು ಅವಶ್ಯಕತೆ ಇಲ್ಲ, ನಾನು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾನೆ ಅವನು. ಅಮ್ಮ ಆದಳು ಮಗನ್ನ ಈ ಪರಿಸ್ಥಿತಿಲಿ ಹೆಂಗ್ ನೋಡಕ್ಕಾಗತ್ತೆ. ಸೊ ಅವಳಿದ್ದಳು ಚಿಕ್ಕ ಡ್ಯಾನಿಯಲ್ ಕರ್ಕೊಂಡ್ಬಿಟ್ಟು ಓ ಕ್ಲಾತಿಂಗ್ ಕ್ಲಾತ್ ಸ್ಟೋರಿಗೆ ಹೋಗ್ತಾಳೆ. ಅಂಡ್ ಡ್ಯಾನಿಯಲ್ ಇಲ್ಲಿ ಸರ್ಪ್ರೈಸ್ ಆಗ್ತಾನೆ, ಇವ್ ಸ್ಟೋರು ಎಲ್ಲಾ ಕಡೆನೂ ಇದೆ. ಸೊ ಅವ್ರ ಇಲ್ಲಿ ಒಳಗ್ ಹೋದಾಗ ಗೊತ್ತಾಗುತ್ತೆ, ಆ ಬಿಯೋಮ್ ಚಪ್ರಿ ಪ್ಲಸ್ ಅವ್ನ್ ಬಾಸ್ ಅದೇ ದೊಡ್ಡ ಡ್ಯಾನಿಯಲ್ ಆಫರ್ ಮಾಡ್ದಾನು. ಇಬ್ರು ಇದೇ ಸ್ಟೋರ್ ಅಲ್ಲಿ ಇದ್ರು. ಬಿಯೋಮ್ ಇಲ್ಲಿ ಬೇಡ್ಕೊಳ್ತಿದ್ದ, ನೀವು ನನ್ ಜೊತೆ ಈಗ ಹೆಂಗ್ ಮಾಡ್ತೀರಾ? ಅವನಿಗೆ ಗಂಟೆಗೆ $100 ಕೊಡ್ತಿದ್ದೀರಾ, ನನಗೆ ಮಾತ್ರ
$30 ಕೊಡ್ತಿದ್ದೀರಾ. ಆಗ್ಲೇ ಚಿಕ್ ಡ್ಯಾನಿಯಲ್ ಇದ್ದನು ಮೆಲ್ಲಗಿಲ್ಲಿ ಹೇಳ್ತಾನೆ ಸರ್ ಅಂತ. ಆಗ್ಲೇ ಆ ಬಾಸ್ ಇದ್ದನು ಇವ್ರಿಬ್ರು ನೋಡಿ ಡೈರೆಕ್ಟ್ ಹೇಳ್ತಾನೆ ತೊಲಗ್ರಿ, ನಿಮಗೆ ಫಿಟ್ ಆಗಂತ ಸೈಜ್ ಬಿಟ್ಟೆ ನಮ್ ಸ್ಟೋರ್ ಅಲ್ಲಿ ಇಲ್ಲ, ಇದ್ರು ಅದ್ರ ಬೆಲೆ ಜಾಸ್ತಿ ಅಂತ ಹೇಳಿ ಅವ್ರನ್ನೇ ಮಾಕ್ ಮಾಡ್ತಾನೆ. ಅಂಡ್ ಇದು ನೋಡ್ಬಿಟ್ಟು ಡ್ಯಾನಿಯಲ್ ಮಮ್ಮಿ ಇದ್ದಾರೆ ಸಖತ್ ಸಿಟ್ ಆಗ್ತಾರೆ. ಅವಳು ಡ್ಯಾನಿಯಲ್ ಒಂದು ಬಟ್ಟೆ ಚೂಸ್ ಮಾಡಕ್ ಹೇಳ್ತಾನೆ. ನಮ್ಮ ಮುಂದೆ ಭಿಕ್ಷುಕರು ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಇವರು. ಆಗ್ಲೇ ಡ್ಯಾನಿಯಲ್ ಇದ್ದನು ಒಂದು ಬಟ್ಟೆ ಚೂಸ್ ಮಾಡ್ತಾನೆ. ಅಂಡ್ ಅದ್ರ ಪ್ರೈಸ್ ಟ್ಯಾಗ್ ನೋಡ್ಬಿಟ್ಟು ಇವರೇ ಗುಡ್ ಬೈ ಅಂತ ಹೇಳಿ ಆಚೆಗೆ ಬರ್ತಾರೆ. ಅಲ್ಲಿ ಡ್ಯಾನಿಯಲ್ ಅಮ್ಮ ಇದ್ದರು ಚಿಕ್ ಡ್ಯಾನಿಯಲ್ ಹೇಳ್ತಾರೆ ಬೇಜಾರಾಗ್ಬೇಡ, ನಾನು ಜಾಸ್ತಿ ದುಡ್ಡು ಮಾಡ್ಬಿಟ್ಟು ನಿನಗೊಂದು ಬಟ್ಟೆ ಕೊಡಿಸ್ತೀನಿ. ಆಗ್ಲೇ ಡ್ಯಾನಿಯಲ್ ಇದ್ದರು ಹಿಂದೆ ತಿರುಗಿ ನೋಡ್ತಾನೆ ಶಾಪ್ ನ. ಶಾಪ್ ಒಳಗೆ ಅವರಿಬ್ರು ಡ್ಯಾನಿಯಲ್ ಮಮ್ಮಿನ ಆಡ್ಕೊಳ್ತಿದ್ರು. ಎಸ್ಪೆಷಲಿ ಅವ್ರ ಅಮ್ಮನ ಬಿಕಾರಿ ಅಂತಾನು ಕರೀತಾರೆ. ಅಂಡ್ ಆಫ್ ಕೋರ್ಸ್ ಇದು ನೋಡ್ಬಿಟ್ಟು ಹುಡುಗಂಗೆ ಸಖತ್ ಸಿಟ್ ಬಂತು. ಅಲ್ಲ ಲುಕಿಸಮ್ ಅಲ್ಲಿ ರಿಯಲ್ ಲೈಫ್ ಇನ್ಸಿಡೆಂಟ್ ಎಷ್ಟೊಂದು ರಿಲೇಟೇಬಲ್ ಆಗಿ ತೋರಿಸ್ತಾರೆ ಬ್ರೋ, ಡೀಟೇಲ್. ನೆಕ್ಸ್ಟ್ ಮಾರ್ನಿಂಗ್ ನಾವಿಲ್ಲಿ ನೋಡ್ತೀವಿ ಬಿಯೋಮ್ ಕಿಮ್ ಅಂಡ್ ಒಬ್ಳು ಹುಡುಗಿ ಶಾಪಿಂಗ್ ಮಾಲಿಗೋಸ್ಕರ ಫೋಟೋ ಸೆಷನ್ ಮಾಡ್ತಿದ್ರು. ಈಗ ಬಿಯೋಮಿಗೆ ರೆಕಾಗ್ನಿಷನ್ ಸಿಕ್ತಿದೆ, ಅವನ್ ಸ್ಯಾಲರಿ ಕೂಡ ಹೆಚ್ಚಾಗಿದೆ, ಅವನದೇ ಪರ್ಸನಲ್ ಮೇಕಪ್ ಡಿಸೈನರ್ ಸ್ಟೈಲಿಸ್ಟ್ ಎಲ್ಲ ಇದಾರೆ. ಈಗ ಅವನು ಮಾಡಲ್ ಆಗಿದ್ದಾನೆ. ಅದೇ ಟೈಮಿಗೆ ಓ ಕ್ಲಾತಿಂಗ್ ಬಾಸ್ ಇದ್ದಾರೆ, ಇವರಿಗೆಲ್ಲ ಕೋಲ್ಡ್ ಕಾಫಿ ತಂದು ಕೊಡ್ತಾರೆ. ಬಟ್ ಈ ಬಿಯೋಮ್ ಗಮನ ಅವನ್ ಕೋ ಆಕ್ಟ್ರೆಸ್ ಮೇಲೆ ಇದೆ. ಹುಟ್ಟು ಕಾಮಕ್ ನನ್ ಮಗ ಇವನು. ಅವ್ನು ಹೇಳ್ತಿದ್ದಾನೆ ಅವರಿಗೆ ಮಸ್ತ್ ಅವಳೆ ಹೆಂಗಾದ್ರ ಮಾಡಿ ಪಟಾಯಿಸ್ಕೊಬೇಕು ಇವಳನ್ನ. ಆಗ್ಲೇ ಬಿಯೋಮಿಗೆ ಅನ್ನಿಸ್ತಿರುತ್ತೆ ಜನ ಎಲ್ಲ ನನ್ನನ್ನ ರೆಕಾಗ್ನಿಷನ್ ಮಾಡ್ತಿದ್ದಾರೆ. ಬಟ್ ಉಲ್ಟಾ ಜನ ಇವನು ಬೈತಿದ್ದಾರೆ, ರೋಡ್ ಬ್ಲಾಕ್ ಮಾಡ್ಬಿಟ್ಟು ಇದೇನ್ ಮುಜ್ರಾ ಮಾಡ್ತಿದ್ದಾರೆ ಮಧ್ಯ ರೋಡ್ ಅಲ್ಲಿ. ಆಗ್ಲೇ ಇಲ್ಲಿಗೆ ಒಂದು ಗುಜ್ರಿ ವ್ಯಾನ್ ಬರುತ್ತೆ, ಅದರಿಂದ ಅದೇ ಅಂಕಲ್ ಆಚೆ ಬರ್ತಾರೆ. ಅವ್ರು ಇಲ್ಲಿ ಆಲ್ ಇನ್ ಒನ್ ಫೋಟೋಗ್ರಾಫರ್, ಡಿಸೈನರ್, ಸ್ಟೈಲಿಸ್ಟ್, ಕ್ಲಾತಿಂಗ್ ಆಡ್ ಮಾಡೋರು. ಅವ್ರ ಕಂಪ್ನಿನ ಅವ್ರು ಒಬ್ರೆ ಓಡಿಸ್ತಿದ್ದಾರೆ, ಅವ್ರ ಬಟ್ಟೆ ಕಂಪ್ನಿನ ಎಲ್ಲ ಪೂರ್ತಿ ಕೆಲಸ ಎಲ್ಲ ಮಾಡೋದು ಅವ್ರೊಬ್ರೆ. ಅವ್ರಿದ್ದರು ಅವ್ರು ಪೂರಾ ಬ್ಯಾಗ್ಸ್ ತಗೊಂಡ್ಬಿಟ್ಟು ಸ್ಟ್ರಗಲ್ ಮಾಡ್ತಾ ಆಚೆ ಬರ್ತಾರೆ. ಅಂಡ್ ಇವ್ರಿಬ್ರು ಅಂಕಲ್ ನೋಡ್ಬಿಟ್ಟು ಸಖತ್ ಆಡ್ಕೊಳ್ತಿದ್ರು ಪಾಪ ಬಡವ ಅಂತ. ಅಂಡ್ ನೆಕ್ಸ್ಟ್ ಒಬ್ಬ ವ್ಯಾನ್ ಆಚೆಯಿಂದ ಹಿಡಿಯೋದ್ ನೋಡ್ಬಿಟ್ಟು ಇವರೆಲ್ಲ ಪೂರ್ತಿ ಸರ್ಪ್ರೈಸ್ ಆಗಿ ಹೋಗ್ತಾರೆ. ಅವನ್ ಯಾರು, ಇಟ್ಸ್ ಅವರ್ ದೊಡ್ಡ ಡ್ಯಾನಿಯಲ್. ಅಂಡ್ ನೆಕ್ಸ್ಟ್ ಇಲ್ಲಿ ಬಿಯೋಮ್ ಅಂಡ್ ದೊಡ್ಡ ಡ್ಯಾನಿಯಲ್ ನಡುವೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆಸ್ ಎ ಸೈಡ್ ಅವನ್ ಲೋಕದಲ್ಲಿ ಅವನೇ ಇದ್ದಾನೆ. ಅವನಿಗೆ ಅನ್ನಿಸ್ತಿರುತ್ತೆ ಎಲ್ಲ ನನ್ನನ್ನೇ ನೋಡ್ತಿದಾರೆ, ಬಟ್ ನಾ ಅವರೆಲ್ಲ ಡ್ಯಾನಿಯಲ್ ನೋಡ್ತಿದಾರೆ. ಇದ್ ನೋಡ್ಬಿಟ್ಟು ಅವ್ನ್ ಪರ್ಸನಲ್ ಡಿಸೈನರ್ ಏನಿದ್ದ ಅವ್ನ ಮೇಲೆ ಸಿಟ್ ಆಗ್ತಾನ. ಅವನು ನೀವು ಮೇಕಪ್ ನೆಟ್ಟಗ್ ಮಾಡ್ತಿಲ್ಲ. ಹಾಗೆ ಇಲ್ಲಿ ಎಲ್ಲ ಬ್ರೇಕ್ ತಗೊಳ್ತಾರೆ. ಡ್ಯಾನಿಯಲ್ ಇದ್ದನು ಒಂದು ಮೆಟ್ಲು ಮೇಲೆ ಕೂತ್ಕೊಂಡಿರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಓ ಕ್ಲಾತಿಂಗ್ ಬಾಸ್ ಬರ್ತಾನೆ. ಅವನ್ ಬಂದ್ ಹೇಳ್ದ ದಿಸ್ ಇಸ್ ಟೂ ಬ್ಯಾಡ್, ನೀನ್ ನನ್ನ ಹತ್ರ ಬರ್ತೀಯ ಅನ್ಕೊಂಡಿದ್ದೆ, ಯಾಕೆ ದುಡ್ಡು ಕಮ್ಮಿ ಆಯ್ತಾ, $1000 ಬೇಕಾ ಇಲ್ಲ $2000 ಬೇಕಾ? ಇದನ್ ಕೇಳ್ಬಿಟ್ಟು ಬಿಯೋಮಿಗೆ ಯಾವ್ದೋ ಬೀಜ ಇಚ್ಚಕ್ದಂಗ ಆಯ್ತು. ಅವನಿಗೆ ರೆಸ್ಪೆಕ್ಟೇ ಇಲ್ಲ ಈ ನನ್ನ ಮಗಂಗೆ. ಆಗ್ಲೇ ಓ ಕ್ಲಾತಿಂಗ್ ಬಾಸ್ ಇದ್ದಾನೋ ಅಲ್ಲೇ ನಿಲ್ಲಲ್ಲ. ಅವನು ಡ್ಯಾನಿಯಲ್ ಕೆಲಸ ಮಾಡ್ತಿದ್ದಾನಲ್ಲ ಅಂಕಲ್, ಅವನ್ ಬಗ್ಗೆನೂ ಕೇಳ್ತಂಗ್ ಮಾತಾಡ್ತಾನೆ. ಬೇಡವಾಗಿದ್ದೆಲ್ಲ ಹೇಳ್ದ ಆ ಕಂಪ್ನಿ ಜಲ್ದಿ ಬ್ಯಾಂಕ್ರಪ್ಟ್ ಆಗುತ್ತೆ, ನೋ ನೇಮ್, ಅದು ಪಾಪ್ಯುಲರ್ ಏನಿಲ್ಲ, ಭಿಕ್ಷುಕರು ಅವರು. ಅಂಡ್ ಇದೆಲ್ಲ ಅಂಕಲ್ ಕೇಳಿಸ್ಕೊಂತಿದ್ರು ಅಫ್ಕೋರ್ಸ್ ಬೇಜಾರಾಗಿ. ಬಟ್ ಡ್ಯಾನಿಯಲ್ ಅವನಿಗೆ ಇವ್ರ ಸತ್ಯ ಗೊತ್ತು. ಅದಕ್ಕೆ ಅವನು ಆ ಬಾಸಿಗೆ ಮಕ್ ಕೊಡದರಂಗೆ ಹೇಳ್ದ, ನಮ್ ಬಟ್ಟೆ ನಿಮ್ ಬಟ್ಟೆಗಿಂತ ಜಾಸ್ತಿ ಅಟ್ರಾಕ್ಟಿವ್ ಇವೆ, ನನ್ ಜೀವನ್ ಪೂರ್ತಿ ನಾನು ಇದೇ ಬಟ್ಟೆ ಹಾಕೊಂತೀನಿ ಅಂತ ಹೇಳಿ ಹೇಳ್ತಾನೆ. ಆಗ್ಲೇ ಆ ಬಾಸ್ ಇದೇನು ಸರಿ ನಿನ್ನಿಷ್ಟ, ನಿನ್ ಲಾಸ್, ಅವ್ರೇನಾದ್ರು ಬ್ಯಾಂಕ್ರಪ್ಟ್ ಆದ್ರೆ ನನ್ನ ಹತ್ರ ಬಾ ಅಂತ ಹೇಳಿ ಹೋಗ್ತಾನ ಅಲ್ಲಿಂದ. ಅಂಡ್ ಇದೆಲ್ಲ ನೋಡ್ಬಿಟ್ಟು ಅಂಕಲ್ ಇದ್ದಾರೆ ಖುಷಿ ಆದ್ರು, ನನ್ನನ್ನು ನನ್ ಬಟ್ಟೆನು ಒಗ್ಲಿದ್ದಕ್ಕೆ. ಅಂಡ್ ಅವ್ರ ಆಫರ್ ರಿಜೆಕ್ಟ್ ಮಾಡ್ಬಿಟ್ಟು ನನ್ ಪರ ವಹಿಸ್ಕೊಂಡ್ ಮಾತಾಡಿದ್ದಕ್ಕೆ. ಅಂಡ್ ಈಗ ಫಿಟ್ ಮಾಡಲ್ ಶೂಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಡ್ಯಾನಿಯಲ್ ಗೆ ಪೋಸ್ ಕೊಡಕ್ ಬರಲ್ಲ. ಎಕ್ಸಾಕ್ಟ್ಲಿ ರಿಲೇಟೇಬಲ್, ನಮಗೂ ಬರಲ್ಲ. ಆಗ್ಲೇ ಅವನು ಯಾವ ತರ ಪೋಸ್ ಕೊಡೋಣ ಅಂತ ಹೇಳಿ ಬಿಯೋಮ್ ಕಿಂಗ್ ಕಡೆ ನೋಡ್ತಾನೆ. ಆಗ್ಲೇ ಬಿಯೋಮ್ ಕಿಮ್ ಇದ್ದನು ನಾಗಿನ್ ಡ್ಯಾನ್ಸೇ ಮಾಡ್ಬಿಡ್ತಾನೆ ಫುಲ್ಲು. ಅವ್ನ್ ಪೋಸ್ ಕೊಡೋವೆಲ್ಲ ಪೂರ್ತಿ ಉಲ್ಟಾ ಸೀದಾ. ಇದೆಲ್ಲ ನೋಡ್ಬಿಟ್ಟು ಡ್ಯಾನಿಯಲ್ ಒಂದು ಪೋಸ್ ನ ಟ್ರೈ ಮಾಡ್ತಾನೆ. ಅಂಡ್ ಅವ್ನ್ ಪೋಸ್ ಅವರ ಎಷ್ಟಿತ್ತಂದ್ರೆ ಪೂರ್ತಿ ಎಲ್ಲಾ ಟೀಮ್ ಎಗ್ರೋದ್ರಲ್ಲಿಂದ ಬ್ಲಾಸ್ಟ್ ಆಗೋಗ್ತಿಲ್ ವ್ಯಾನು. ಅಂಡ್ ಇದು ನೋಡ್ಬಿಟ್ಟು ಬಿಯೋಮ್ ಕಿಮ್ ಇದ್ದನು ಗೋಳಾಡ್ತಿದ್ದ, ನಾನ್ ಈ ತರ ಇರ್ಬೇಕಾಗಿತ್ತು ಅವರೆಲ್ಲ. ಆಗ್ಲೇ ಡ್ಯಾನಿಯಲ್ ಹತ್ರ ಆ ಸೆಡೆ ಬಿಯೋಮ್ ಕಿಮ್ ಜೊತೆ ಕೆಲಸ ಮಾಡ್ತಿದ್ದಲ್ಲ ಕೋ ಆಕ್ಟ್ರೆಸ್, ಆ ಹುಡುಗಿ ಬರ್ತಾಳೆ. ಬಂದು ಡ್ಯಾನಿಯಲ್ ಜೊತೆ ಫ್ರೆಂಡ್ ಆಗಕ್ಕೆ ಟ್ರೈ ಮಾಡ್ತಾಳೆ. ಟ್ರೈ ಏನು ಫ್ರೆಂಡೇ ಆಗೋಗ್ತಾಳೆ. ಫುಲ್ ಅಂಟ್ಕೊಂಡು ಓಡಾಡ್ತಿದ್ಲ ಅವಳು. ಅಂಡ್ ಇಲ್ಲಿ ಅಂಕಲ್ ಕೇಳ್ತಾರೆ, ನೀನ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದಲ್ಲ, ನೀನ್ ನನ್ ಜೊತೆ ಯಾಕೆ ಬಂದೆ ಅಂತ ಹೇಳಿ ಕೇಳ್ತಾರೆ. ಆಗ್ಲೇ ಆ ಹುಡುಗಿ ಇದ್ದ ಹೇಳ್ತಾಳೆ, ನನ್ ಶಿಫ್ಟ್ ಮುಗೀತು, ಈಗ ನಾನ್ ಫ್ರೀ ಇದ್ದೀನಿ, ಈಗ ನಾನು ಎಲ್ ಬೇಕಾದ್ರೂ ಹೋಗ್ಬೋದು ಅಂತ ಹೇಳಿ ಹೇಳ್ತಾಳೆ. ಅಂಡ್ ಇದನ್ನ ನೋಡ್ಬಿಟ್ಟು ಇಬ್ರು ಲಲ್ಲುಗಳು ಸಖತ್ ಅಳ್ತಿದ್ರು, ಮೋಸ ಮಾಡಲೆಂದು ನೀನು ಬಂದೆ ಅಂತ ಸಾಂಗ್ ಹಾಕೊಂಡು. ಆಗ್ಲೇ ಶೂಟ್ ಎಲ್ಲ ಮುಗೀತು. ಆ ಅಂಕಲ್ ಇದ್ದರು ಇವರಿಬ್ರು ಕೆಲಸ ಮಾಡಿದ್ದಕ್ಕೆ ಇವ್ರಿಗೆ ಏನಾದ್ರು ಟ್ರೀಟ್ ಕೊಡ್ಬೇಕಲ್ಲ, ಅದಕ್ಕೆ ಒಂದು ಹೋಟೆಲ್ ಗೆ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕ್ರಾಬ್ ಸೂಪ್ ನ ಡ್ಯಾನಿಯಲ್ ಕೊಡ್ತಾರೆ. ಇದು ನೋಡ್ಬಿಟ್ಟು ಡ್ಯಾನಿಯಲ್ ಸರ್ಪ್ರೈಸ್ ಆಗ್ತಾನೆ. ಏಡಿಕಾಯಿ ಸೂಪ್ ಅಲ್ಲಿ ಬಾಡಿನೂ ಸಿಗುತ್ತೆ ತಿನ್ನಕ್ಕೆ ಅಂತ. ಅಂಡ್ ದೊಡ್ಡ ಡ್ಯಾನಿಯಲ್ ಈಗ ಯಾಕಂತ ನಿಮಗೆ ಮುಂದೆ ನೋಡ್ ಗೊತ್ತಾಗುತ್ತೆ. ಆಗ್ಲೇ ಅಂಕಲ್ ಇದ್ದರು ಸಖತ್ ಹ್ಯಾಪಿ ಆಗಿದ್ರು. ಅವರು ಡ್ಯಾನಿಯಲ್ ಹೊಗಳ್ತಾ ಹೇಳ್ತಾರೆ, ನನ್ ಬಟ್ಟೆ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಫೋಟೋ ಶೂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆಗ್ಲೇ ಡ್ಯಾನಿಯಲ್ ಇದನ್ನು ಸಖತ್ ಖುಷಿ ಆದ, ಬಿಕಾಸ್ ಸಂಬಳ ಬೇರೆ ಬಂದಿದೆ. ಈಗ ಡ್ಯಾನಿಯಲ್ ಇದನ್ನು ಅವ್ರ ಅಮ್ಮ ಬರ್ತ್ಡೇ ಪ್ರೆಸೆಂಟ್ ತಗೊಬಹುದು. ಅವನಿಗೂ ನಂಬಕಾಗ್ತಿಲ್ಲ, ಸ್ವಲ್ಪ ಗಂಟೆಲಿ ಇಷ್ಟೊಂದು ದುಡ್ದ ನಾನು. ಅದೇ ಟೈಮಿಗೆ ಒಂದು ಸೌಂಡ್ ಬರುತ್ತೆ. ಡ್ಯಾನಿಯಲ್ ಇದನ್ನ ಅಲ್ಲಿ ನೋಡ್ತಾನೆ. ಇಲ್ಲಿ ಒಬ್ಬ ಅಂಗಡಿ ಅವನು ಒಂದ್ ಹೆಂಗ್ಸಿಗೆ ಏನೇನೋ ಅಂತಿದ್ದ, ಏಡಿಕಾಯಿ ಏನ್ ಜಾಸ್ತಿ ದುಡ್ಡು ಆಗಲ್ಲ, ಅದನ್ನೇ ತಗೊಂಡೋಗು, ಈ ವೇಸ್ಟ್ ಆಗಿ ಬಿದ್ದರೆ ಕಾಲ್ ಯಾಕೆ ತಗೊಂಡ್ ಹೋಗ್ತಿದೀಯಾ. ಅದಕ್ಕೆ ಹೆಂಗ್ಸ್ ಹೇಳ್ತಾಳೆ, ಹಾಗೆ ಏಡಿಕಾಯಿ ಕಾಲ್ ಯಾರು ತಿನ್ನಲ್ಲ, ನೀವು ಡಿಶಸ್ ಬಳಸಲ್ಲ, ಸೊ ಈ ಕಾಲ್ನ ನನಗ್ ಕೊಟ್ಬಿಡಿ. ಅಂಡ್ ಇಲ್ಲಿ ನಮಗೂ ಡ್ಯಾನಿಯಲ್ಗೂ ಗೊತ್ತಾಗುತ್ತೆ ಈ ಹೆಂಗ್ಸ್ ಯಾರಂದ್ರೆ
ಡ್ಯಾನಿಯಲ್ ಅಮ್ಮ. ಹಾಗೆ ಏಡಿಕೈ ಕಾಲ್ ನಾವು ತಿಂತೀವಿ ಪೂರಾ ಬಾಡಿ ಸಮೇತನೆ. ಇಲ್ಲಿ ಡ್ಯಾನಿಯಲ್ ಅಮ್ಮ ನೆಲಕ್ ಬಿದ್ದಿರೋ ಏಡಿಕೈ ಕಾಲೆಲ್ಲ ಆರಿಸ್ಕೊಂತಿದ್ರು. ಇಲ್ಲಿ ನಮಗೂ ಡ್ಯಾನಿಯಲ್ಗೂ ಎಲ್ಲರಿಗೂ ಗೊತ್ತಾಗುತ್ತೆ, ರೆಸ್ಟೋರೆಂಟ್ ಅಲ್ಲಿ ಡ್ಯಾನಿಯಲ್ ಏಡಿಕೈ ಬಾಡಿ ನೋಡ್ಬಿಟ್ಟು ಸರ್ಪ್ರೈಸ್ ಯಾಕಾದ ಅಂತ ಸೂಪ್ ಅಲ್ಲಿ. ಬಿಕಾಸ್ ಡ್ಯಾನಿಯಲ್ ಅಮ್ಮಂಗೆ ಒಂದು ಏಡಿಕೈ ತಗೊಳ್ಳುವಷ್ಟು ದುಡ್ಡಿಲ್ಲ ಅವ್ರ ಹತ್ರ. ಡ್ಯಾನಿಯಲ್ ಇದ್ದನು ಅವ್ರ ಮನೇಲಿ ಇದುವರೆಗೂ ಊಟ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಅಮ್ಮ ಇದ್ದರು ಬರೀ ಏಡಿಕಾಯಿ ಕಾಲ್ ಹಾಕ್ಬಿಟ್ಟು ಸೂಪ್ ಮಾಡಿ ಕೊಟ್ಟಿದ್ದಾರೆ. ಅವನಿಗೆ ಏಡಿಕಾಯಿ ಸೂಪ್ ಅಂದಿಷ್ಟಕ್ಕೆ ಬರೀ ಕಾಲ್ ತಿಂದೆ ಜ್ಞಾಪನಕ್ಕಿದೆ ಅವನಿಗೆ. ಅವ್ನು ಇದುವರೆಗೂ ಬಾಡಿ ತಿಂದಿಲ್ಲ ಮನೆಯಲ್ಲಿ. ಅದಕ್ಕೆ ಡ್ಯಾನಿಯಲ್ ಇದ್ದನು ಹೋಟೆಲ್ ಅಲ್ಲಿ ಏಡಿಕಾಯಿ ಬಾಡಿ ನೋಡ್ಬಿಟ್ಟು ಸಖತ್ ಸರ್ಪ್ರೈಸ್ ಆಗಿದ್ದ ಅಂಡ್ ಬೇಜಾರು ಆಗ್ತಾನೆ ಇಲ್ಲಿ. ಅಂಡ್ ನೆಕ್ಸ್ಟ್ ಮನೇಲಿ ರಾತ್ರಿ ಅವ್ರ ಅಮ್ಮಂಗೆ ದುಡ್ಡು ಕೊಡ್ತಾನೆ. ಅವ್ರ ಅಮ್ಮ ಸಖತ್ ಖುಷಿಯಾಗಿದ್ರು. ಹಾಗೆ ಹೇಳಿದ ತಕ್ಕನಿಗೆ ಏಡಿಕಾಯಿ ಸೂಪ್ ಮಾಡು ಮಗನ್ ಕೊಡ್ತಾರೆ. ಅವನು ಆ ಸೂಪ್ ತಿಂತ ಹೇಳ್ತಾನೆ ತುಂಬಾ ಚೆನ್ನಾಗಿದೆ ಅಮ್ಮ, ಡೆಲಿಶಿಯಸ್ ಅಂತ ಹೇಳಿ ಸಖತ್ ಗೋಳಾಡ್ಕೊಂಡು ಆ ಸೂಪ್ ನ ತಿಂತಿದ್ದ. ಯಾಕಂದ್ರೆ ಈಗ ಅವನಿಗೆ ಅವ್ರ ಅಮ್ಮನ ಕಷ್ಟ ಕಾಣಿಸ್ತಿದೆ, ಅವ್ರು ಎಷ್ಟು ಕಷ್ಟಪಟ್ಟು ನನ್ನನ್ನು ಸಾಕಿದ್ದಾರೆ, ಅವನಿಗೋಸ್ಕರ ಏನೇನ್ ಮಾಡಿದ್ದಾರೆ ಅಂಡ್ ಮಾಡ್ತಿದ್ದಾರೆ ಈಗ್ಲೂ. ಸೊ ಆಗ್ಲೇ ಅವನು ಆ ದಿನ ಡಿಸೈಡ್ ಮಾಡ್ತಾನೆ, ನಾನು ಈ ಕಂಫರ್ಟ್ ಝೋನ್ ಅಲ್ಲಿ ಇರಲ್ಲ. ಈಗ ನಾನು ಒಂದೇ ಗುರಿ, ಅದು ದುಡ್ಡು ಮಾಡೋದು. ನನ್ನ ಸೆಕೆಂಡ್ ಬಾಡಿ ಪೊಟೆನ್ಶಿಯಲ್ ಇದುವರೆಗೂ ನಾನು ಅದುಮ್ತಿದ್ದೆ, ಬಟ್ ಈ ದಿನದಿಂದ ನಾನು ಆ ಹ್ಯಾಂಡ್ಸಮ್ ಬಾಡಿ ಇಟ್ಕೊಂಡು ದುಡ್ಡು ಮಾಡ್ತೀನಿ. ಅಂಡ್ ಈ ಒಂದು ಡಿಸಿಷನ್ ನನ್ನ ಲೈಫ್ ತುಂಬಾ ರಿಗ್ರೆಟ್ ಮಾಡ್ತೀನಿ ಅಂತಾನು ಹೇಳ್ತಾನೆ. ಅಂಡ್ ಈ ಡಿಸಿಷನ್ ನ ರಿಗ್ರೆಟ್ ಯಾಕೆ ಮಾಡ್ತಾನೆ ಡ್ಯಾನಿಯಲ್, ಮುಂದೆ 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 ಹೋಗ್ ಗೊತ್ತಾಗುತ್ತೆ ನಿಮಗೆ. ಈಗ್ಲೇ ಗೊತ್ತಾಗಲ್ಲ, ಈಗ ಬರೀ ಸ್ಕೂಲ್ ಲೈಫ್ ಚಿಲ್ ಆಗಿರ್ರಿ. ಇಲ್ಲಿಗೆ ಫಸ್ಟ್ ಆರ್ಕ್ ಮುಗೀತು. ನೆಕ್ಸ್ಟ್ ಆರ್ಕ್ ಶುರು ಆಗುತ್ತೆ, ಜ್ಯಾಕ್ ಅಂಡ್ ಮೀರಾ ಮೂವಿ ಡೇಟ್ ಆರ್ಕ್. ಶುರುವಲ್ಲಿ ನಾವು ಜ್ಯಾಕ್ ನೋಡ್ತೀವಿ ಮೂವಿ ಡೇಟರ್ ಮುಂದೆ ನಿಂತಿದ್ದ. ಇಲ್ಲಿ ಜ್ಯಾಕ್ ಇದ್ದನು ಮೀರಾ ಕಾಯ್ತಿದ್ದ, ಬಿಕಾಸ್ ಅವರು ಇವತ್ತೊಂದು ಮೂವಿ ನೋಡಕ್ ಹೋಗ್ತಿದ್ದಾರೆ. ಸೊ ಜ್ಯಾಕ್ ಇಲ್ಲಿ ಒಬ್ಬ ಬಾಕ್ಸರ್. ಸೊ ಇವತ್ತು ಜ್ಯಾಕ್ ಫೇವರೇಟ್ ಮೂವಿ ಒಂದು ಬಾಕ್ಸಿಂಗ್ ಮೂವಿನೇ ರಿಲೀಸ್ ಆಗ್ತಿದೆ, ಅದು ರಾಕಿ 17. ಈ ಮೂವಿ ರಿಯಲ್ ಆಗೇ ಇದೆ, ನೀವು ನೋಡೇ ಇರ್ತೀರಾ. ಅದ್ರಲ್ಲೂ ಪೂರಾ ಬಾಕ್ಸಿಂಗ್ ಇರೋದು. ಇಲ್ಲಿರೋ ಪೋಸ್ಟರ್ ಕೂಡ ಆ ಮೂವಿದೇ ರಿಸೆಂಬ್ಲೆನ್ಸ್ ಮಾಡುತ್ತೆ. ಸೊ ಇಲ್ಲಿ ಜ್ಯಾಕ್ ಯೋಚನೆ ಮಾಡ್ತಿರ್ತಾನೆ, ಮೀರಾ ಈ ಮೂವಿನ ಲೈಕ್ ಮಾಡ್ತಾಳೆ, ಇಬ್ರು ಈ ಮೂವಿ ನೋಡಿ ಎಂಜಾಯ್ ಮಾಡ್ತೀವಿ ಅಂತ. ಆಗ್ಲೇ ಇಲ್ಲಿಗೆ ಮೀರಾನು ಕೂಡ ಬರ್ತಾಳೆ ಆಸ್ ಪ್ರೆಟಿ ಶೀಸ್. ಅವ್ರು ಕೇಳಿದಲ್ಲಿ ಯಾವ ಮೂವಿ ನೋಡೋಣ. ನೋಡಿ ಜ್ಯಾಕ್ ಇಲ್ಲಿ ಮುಂಚೆನೆ 2 ಮೂವಿ ಟಿಕೆಟ್ ತಗೊಂಡಿದ್ದಾನೆ ರಾಕಿ 17. ಬಟ್ ಮೀರಾ ಮುಂದೆ ಒಬ್ಬ ಒಳ್ಳೆ ಹುಡುಗನ್ ತರ ಕೇಳ್ತಾನೆ ಅವಳಿಗೆ, ನೀನ್ ಚೂಸ್ ಮಾಡಿ ಯಾವ ಮೂವಿ ನೋಡ್ತೀಯಾ, ಆಕ್ಟ್ ಮಾಡಿ ಒಳ್ಳೇನು ಅಂತ ಹೇಳಿ ತೋರಿಸ್ಕೊಳಕ್ಕೆ. ಬಟ್ ಸರ್ಪ್ರೈಸ್ ಮೀರಾ ಇದ್ದಳು ರಾಕಿ 17 ನ ಚೂಸ್ ಮಾಡಲ್ಲ, ಅವಳು ಚೂಸ್ ಮಾಡ್ತಾಳೆ ಸನ್ ಡಿಸೆಂಡೆಂಟ್. ಸೊ ಜ್ಯಾಕ್ ಇಲ್ಲಿ ಪಾಪ ಇಷ್ಟ ಇಲ್ಲೇ ಹೋದ್ರು ಒಂದು ಬೋರಿಂಗ್ ಮೂವಿ ನೋಡಂಗಾಯ್ತು, ಅದು 3D ನಲ್ಲಿ. ಜ್ಯಾಕ್ ಇಲ್ಲಿ ಪಾಪ ರಾಕಿ 17 ಗೆ ಲಾಯಲ್ ಇದ್ದ. ಆ ಮೂವಿಗೆ ಅಂಡ್ ಆ ಸ್ಟಾರ್ ಗೆ ಸಾರಿ ಕೇಳ್ತಿರ್ತಾನೆ, ಸಾರಿ ಮೈ ಹೀರೋ, ನಿನ್ನ ನಾನು DVD ನೋಡ್ತೀನಿ, ಗುಡ್ ಬೈ ಅಂತ ಹೇಳ್ತಿರ್ತಾನೆ. ಸೊ ಇಲ್ಲಿ ಮೂವಿ ಮುಗಿಸ್ಬಿಟ್ಟು ಜ್ಯಾಕ್ ಅಂಡ್ ಮೀರಾ ಇದ್ದರು ಒಂದು ರೆಸ್ಟೋರೆಂಟ್ ಗೆ ಹೋಗ್ತಾರೆ. ಇಲ್ಲಿ ಮೀರಾ ಇದ್ದಳು ಮೂವಿ ನೋಡ್ಬಿಟ್ಟು ಸಖತ್ ಎಕ್ಸೈಟ್ ಆಗಿ ಅದ್ರಲ್ಲಿರೋ ಹೀರೋ ಬಗ್ಗೆ ಸಖತ್ ಹೊಗಳ್ತಿದ್ಲು. ಅವನಿಗೆ ಮ್ಯಾನರ್ಸ್ ಇದೆ, ಸ್ಮಾರ್ಟ್ ಇದಾನೆ, ವೆಲ್ ಬಿಹೇವ್, ಪೇಷಂಟ್. ಅಂಡ್ ಯಾ ಹುಡುಗಂಗೆ ಈ ಮಾತ್ ಕೇಳ್ಬಿಟ್ಟು ತಲೆ ಚುಚ್ಚದಂಗ್ ಆಗ್ತಿರುತ್ತೆ, ಯಾಕಂದ್ರೆ ಈ ಒಂದು ಲಕ್ಷಣ ಅವನಲ್ಲಿ ಇಲ್ಲ. ಆಗ್ಲೇ ಇಲ್ಲಿಗೆ ಇವ್ರಿಬ್ರು ಬರ್ತಾರೆ. ಈ ಹುಡುಗನ ಹೆಸರು ಜುಂಗಿ ಅಂಡ್ ಇವನ್ ಜೊತೆ ಒಬ್ಬ ಮೋಟೋನು ಕೂಡ ಇದ್ದ. ಜುಂಗಿ ಇದ್ದರು ಮೀರಾ ಚರ್ಚ್ ಫ್ರೆಂಡ್. ಇವರಿಬ್ರು ಚರ್ಚ್ ಅಲ್ಲಿ ಆಗಾಗ ಮೀಟ್ ಆಗ್ತಿರ್ತಾರೆ. ಇವ್ನು ಡೈರೆಕ್ಟ್ ಇವರಿಬ್ರು ಮಧ್ಯ ಬಂದ್ಬಿಟ್ಟು ಫ್ಲೆಕ್ಸ್ ಮಾಡ್ತಿರ್ತಾನೆ, ನನಗೆ ಈ ಟಾಪ್ ಯೂನಿವರ್ಸಿಟಿಲಿ ಅಡ್ಮಿಷನ್ ಸಿಕ್ತು. ಆಗ್ಲೇ ಅವ್ನು ನೋಟಿಸ್ ಮಾಡ್ತಾನೆ, ಜ್ಯಾಕ್ ಇದ್ದನು ಸಖತ್ ಉರ್ಕೊಳ್ತಿದ್ದ ಇವನು ನೋಡ್ಬಿಟ್ಟು. ಜುಂಗಿ ಇದ್ದನು ಮೀರಾ ಕೇಳ್ತಾನೆ, ಇವನೇ ನಿನ್ ಬಾಯ್ ಫ್ರೆಂಡ್. ಅದಕ್ಕೆ ಮೀರಾ ಇದ್ದಳು ಇಲ್ಲಿ ಹೇಳ್ತಾಳೆ, ಇವ್ನು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಸೊ ಜ್ಯಾಕ್ ಇಲ್ಲಿ ಚೇಂಜ್ ಆಗ್ಬೇಕು ಹುಡುಗಿನ ಇಂಪ್ರೆಸ್ ಮಾಡಕ್ಕೆ. ಅವನು ಫುಲ್ ಮ್ಯಾನರ್ಸ್ ಇಂದ ಆ ಮೂವಿಲ್ ತೋರ್ಸಿದ್ದಾಗೆ ಅವ್ರನ್ನ ಗ್ರೀಟ್ ಮಾಡ್ತಾನೆ, ಹಾಯ್ ಹಲೋ ಅಂತ. ಇದು ನೋಡ್ಬಿಟ್ಟು ಆಫ್ ಕೋರ್ಸ್ ಯಾರಿಗೂ ಇಷ್ಟ ಆಗಲ್ಲ, ಎಸ್ಪೆಷಲಿ ಈ ಮೋಟು ಅಂತೂ ಸಖತ್ ನಗಾಡ್ತಾನೆ. ಅಂಡ್ ಜ್ಯಾಕ್ ಗೆ ಇಲ್ಲಿ ಶೇಪ್ ಔಟ್ ಆಯ್ತು. ಆದ್ರೆ ಜುಂಗಿ ಇದ್ದನ್ನು ನೋಡ್ತಾನೆ, ಮೀರಾಗಿದ್ದು ಇಷ್ಟ ಆಗ್ಲಿಲ್ಲ. ಸೊ ಅದಕ್ಕೆ ಜುಂಗಿ ಹೋಗ್ಬಿಟ್ಟು ಜ್ಯಾಕ್ ಕೈ ಹಿಡ್ಕೊಂಡು ಈ ತರ ಗ್ರೀಟ್ ಮಾಡೋದು ಅಂತ ಹೇಳಿ ತೋರಿಸ್ತಾನೆ. ಅವ್ನ್ ಕರೆಕ್ಟ್ ಆಗಿ ಬಯೋಡೇಟಾ ಕೊಟ್ಟು ಮೀಟ್ ಆಗ್ತಾನೆ. ಜ್ಯಾಕಿಗೆ ಇದ್ ನೋಡ್ಬಿಟ್ಟು ಒಳಗೆ ಇಷ್ಟ ಆಗ್ತಿರಲ್ಲ, ಬಟ್ ಅವ್ನು ಹೇಳ್ತಾನೆ ಸರಿ ಅಂತ. ಮುಂದೆ ಜ್ಯಾಕ್ ಇದ್ದೊಂದು ಕಾಫಿ ತರ್ತಿರ್ತಾನೆ. ಬಟ್ ಅವ್ರಿಬ್ರು ಇದ್ದರು. ಜ್ಯಾಕ್ ಕಾಲ್ ತಡ ಹಾಕ್ಬಿಟ್ಟು ಅವನನ್ನ ಬೀಳಿಸ್ತಾರೆ. ಬಿದ್ದಿದ್ ಕೂಡಲೇ ಸಾರಿನೂ ಕೇಳ್ತಾರೆ. ಬಟ್ ಜ್ಯಾಕ್ ಇದ್ದಾನೆ ಇವತ್ತು ಮ್ಯಾನರ್ಸ್ ಅಲ್ಲಿ ಇರ್ಬೇಕು, ತಾಳ್ಮೆಯಾಗಿರ್ಬೇಕು. ಸೊ ಅವನೇ ಸಾರಿ ಕೇಳ್ತಾನೆ. ಒಬ್ಬ ಪೊಲೈಟ್ ಗಾಯ್ ತರ ಆ ಚೆಲ್ಲಿರೋ ಕಾಫಿನೂ ಕೂಡ ಅವನೇ ಕ್ಲೀನ್ ಮಾಡ್ತಾನೆ. ಅಂಡ್ ಇದು ನೋಡ್ಬಿಟ್ಟು ಮೀರಾನು ಕೂಡ ಸರ್ಪ್ರೈಸ್ ಆಗ್ತಾಳೆ, ಈ ಹುಡುಗ ಏನ್ ಮಾಡ್ತಿದ್ದಾನೆ. ಜ್ಯಾಕಿಗೆ ಏನಾಯ್ತು, ಇದು ಅವ್ನು ನಾರ್ಮಲ್ ಬಿಹೇವಿಯರ್ ಅಲ್ಲ. ಆಗ್ಲೇ ಕಾಫಿ ಶಾಪ್ ಅಲ್ಲಿ ಜನ ಇದ್ದೇ ಇರ್ತಾರೆ. ಆಗ್ಲೇ ಒಬ್ಬ ಹುಡುಗ ಅವ್ರ ಅಮ್ಮಂಗೆ ಎತ್ಕೊಳಕ್ ಕೇಳ್ತಿರ್ತಾನೆ. ಅವ್ರ ಅಮ್ಮ ಎಲ್ಲ ನೋಡ್ತಿರ್ತಾಳೆ. ಬಟ್ ಅದೇ ಟೈಮಿಗೆ ಜುಂಗಿ ಇದ್ದನು ಅತ್ಲಾಗಿತ್ಲಾಗ ನೋಡ್ಬಿಟ್ಟು ಆ ಹುಡುಗಂಗೆ ಸರಿಯಾಗಿ ಬುಲ್ಡೆಗ್ ಹೊಡಿತಾನೆ ಹಿಂದ್ಲಿಂದ. ಅಂಡ್ ಆ ಹುಡುಗ ಅಳುತ್ತಿದ್ದೆ, ಯಾರು ನನಗೆ ಹೊಡೆದ್ರು, ಯಾರು ಹೊಡೆದಿದ್ದು. ಆಗ್ಲೇ ಅವ್ನು ಹಿಂದೆ ತಿರುಗಿ ನೋಡ್ತಾನೆ, ಹಿಂದೆ ಇವರಿಬ್ರು ಇದ್ರು. ಅದೇ ಟೈಮಿಗೆ ಅವ್ರ ಅಮ್ಮ ಬರ್ತಾಳೆ. ಅವ್ರ ಅಮ್ಮನೂ ಕೂಡ ಕೇಳ್ತಾಳೆ, ಯಾರಪ್ಪ ನಿನಗೆ ಹೊಡೆದಿದ್ದು ಅಂತ. ಅಂಡ್ ಆ ಹುಡುಗ ಇದ್ದನು ಇಬ್ರು ಕರೆಕ್ಟ್ ಆಗಿ ನೋಡ್ತಾನೆ. ಅಂಡ್ ಜ್ಯಾಕ್ ಒಬ್ಬ ಅಯೋಗ್ಯನ್ ತರ ಕಾಣಿಸ್ತಾನಲ್ಲ. ಸೊ ಅವನಿದ್ದನು ಜ್ಯಾಕ್ ಪಾಯಿಂಟ್ ಮಾಡಿ ಹೇಳ್ತಾರೆ, ಇವನೇ ನನಗೆ ಹೊಡೆದಿದ್ದು ಅಂತ. ಪಾಪ ತಗ್ಲಾಕ್ಸಿರೋ ಸುಮ್ ಜ್ಯಾಕ್ ನ. ಜ್ಯಾಕ್ ಈಗ ಆಂಟಿ ಇದ್ದರು ಕಪಾಳಕ್ ಒಂದ್ ಸರಿಯಾಗಿ ಕೊಟ್ಟಿರ್ತಾರೆ. ಅವ್ನ್ ಪಾಪ ವಾಶ್ರೂಮ್ ಅಲ್ಲಿ ಬಂದ್ಬಿಟ್ಟು ಹೇಳ್ತಿರ್ತಾನೆ. ಜುಂಗಿ ಬೈಕೊಂಡು ಅವ್ನನ್ನು ಬೇಕು ಅಂತಾನೆ ತಗ್ಲಾಕ್ಸಿದ್ದು. ಬಟ್ ಜ್ಯಾಕ್
ಜಾಕ್ ಇವತ್ತು ಮ್ಯಾನರ್ಸ್ ಅಲ್ಲಿ ಇರ್ಬೇಕು, ಒಳ್ಳೆನಾಗಿರ್ಬೇಕು. ಅಂಡ್ ಈ ವಾಶ್ರೂಮ್ ಒಳಗೆ ಆ ಇಬ್ರು ಲಲ್ಲುಗಳು ಕೂಡ ಇದ್ರು. ಅದು ಏನ್ ಪೂರಾ ಊತ್ತ ನೋಡಿ, ಎಲ್ಲರ ಮುಂದೆ ಗುಡ್ ಬೈ, ಒಳಗ್ ನೋಡಿ ಬ್ಯಾಡ್ ಬಾಯ್. ಅವ್ರ ಇಲ್ಲಿ ಜಾಕ್ ನ ಆಡ್ಕೊಳ್ತಿದ್ರು. ಜಾಕ್ ಇದನ್ನು ಆಚೆ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದ. ಬಟ್ ಜುಂಗಿನೂ ಕೂಡ ಮೀರಾ ಫ್ರೆಂಡ್ ಅಲ್ವಾ ಅಂತ ಹೇಳಿ ಬಿಟ್ ಕೊಡ್ತಾನೆ. ಬಟ್ ಅವ್ರಿದ್ದರು ಒಂದು ಮಿಸ್ಟೇಕ್ ಮಾಡ್ತಾರೆ. ಅವ್ರಿದ್ದರು ಇದಕ್ಕೆ ಮೀರಾನು ಹೇಳ್ತಾರೆ. ಅವಳು ಮೆಸೇಜ್ ಮಾಡಿ ರಿಪ್ಲೈ ಮಾಡಲ್ಲ. ಒಬ್ಳು ಅವಳು ಆಗ್ಲೇ ಜಾಕ್ ಇದ್ ಕೇಳ್ಬಿಟ್ಟು ಸಖತ್ ಟ್ರಿಗರ್ ಆಗ್ತಾನೆ. ಅವ್ನು ಗೋಡೆ ಕೈ ಹೊಡಿತಾನೆ. ಅಂಡ್ ಯಾರಿಗಾದ್ರೂ ತಾನ್ ಪ್ರೀತಿಸ್ತಿರೋ ಹುಡುಗಿಗೆ ಕೆಡ್ದಂಗ್ ಮಾತಾಡಿದ್ರೆ ಸಿಟ್ಟು ಬಂದೇ ಬರುತ್ತೆ. ಅವ್ನು ಇಲ್ಲಿ ಇಬ್ರು ಹತ್ರ ಬಂದ್ಬಿಟ್ಟು ಬೂಸ ತೆಗಿಬೇಕು. ಅದೇ ಟೈಮಿಗೆ ಮೀರಾ ಇದ್ದವಳು ಜಾಕ್ ನ ಕರಿತಾಳೆ. ಅದಕ್ಕೆ ಜಾಕ್ ಇದ್ದನು ಅವ್ರಿಬ್ರಿಗೆ ವಾರ್ನಿಂಗ್ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ನಾಲ್ಗೆ ನೆಟ್ಗಿರ್ಲಿ ನಿಮ್ಮಿಬ್ರದ್ದು. ಬಟ್ ಇವ್ರಿಬ್ರು ಇದ್ದರು ಜಾಕ್ ನ ಒಂದು ಕಾಮಿಡಿ ಪೀಸ್ ತರ ನೋಡ್ತಿದಾರೆ ಇಲ್ಲಿ. ಸೊ ಜಾಕ್ ಇಲ್ಲಿ ಮೀರಾ ಹತ್ರ ಹೋಗ್ತಾನೆ. ಅಂಡ್ ಮೀರಾ ಇಲ್ಲಿ ಕೇಳ್ತಾಳೆ, ನೀನ್ 2ಕ್ಕೆ ಹೋಗಿದ್ದ, ಅದಕ್ಕೆ ಲೇಟ್ ಆಯ್ತಾ? ಅದಕ್ಕೆ ಜಾಕ್ ಇಲ್ಲಿ ಅಂತಾನೆ. ಅವನಿಲ್ಲಿ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾನೆ. ನನ್ ಬಿಹೇವಿಯರ್ ಇಂದ ಅವರು ಮೀರಾ ಬಗ್ಗೆ ಕೆಡ್ದಂಗ್ ಮಾತಾಡಿರೋ. ಜಾಕ್ ಇಲ್ಲಿ ಮೀರಾ ಹೆಗಲ ಮೇಲೆ ಕೈ ಇಟ್ಬಿಟ್ಟು ಅಶ್ಯೂರ್ ಕೊಡ್ತಾನೆ. ಡೈರೆಕ್ಟ್ ಆಗಿ ಹೇಳ್ತಾನೆ, ನಾನ್ ಇವತ್ತಿಂದ ನಾನೊಬ್ಬ ನೀನ್ ಪ್ರೌಡ್ ಆಗೋ ಅಂತ ಫ್ರೆಂಡ್ ಆಗಿ ನಿನಗ್ ತೋರಿಸ್ತೀನಿ, ಯಾವತ್ತು ನಿನ್ ತಲೆ ತಗ್ಸಕ್ ಬಿಡಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾನೆ. ಅದಕ್ಕೆ ಮೀರಾ ಇದ್ದಾಳೆ ಸಖತ್ ಕನ್ಫ್ಯೂಸ್ ಆಗಿ ಹೇಳ್ತಾಳೆ, ಇವನು ಬಾತ್ರೂಮಿಗೆ ಹೋಗಿದ್ದನ ಕೈ ತೊಳೆದ್ನ ಇಲ್ವೋ, ಅಲ್ಲ ಅಣ್ಣಂಗ್ ಎಲ್ಲೋದ್ರು ಮರ್ಯಾದೆನೇ ಇಲ್ಲ. ಅದೇ ಟೈಮಿಗೆ ಮೀರಾ ಇದ್ದಳು ವಾಶ್ರೂಮಿಗೆ ಹೋಗ್ತಾಳೆ. ಜಾಕ್ ಇಲ್ಲಿ ಒಬ್ಬನೇ ಕುಂತಿರ್ತಾನೆ. ಅದನ್ನ ಇಬ್ರು ಮಂಗಳು ಸಹ ನೋಡ್ತಿರ್ತಾರೆ. ಇವ್ರನ್ನ ಜಾಕ್ ಇದ್ದನು ಪಾಸ್ಟ್ ಅಲ್ಲಿ ಕುಟ್ಟಿದ್ದ ಚೆನ್ನಾಗಿ. ಆಗ್ಲೇ ಅದೇ ಆ ಜುಂಗಿ ಜೊತೆ ಒಬ್ಬ ಮೋಟು ಬಂದಿದ್ನಲ್ಲ, ಅವನು ಇವ್ರ ಜೂನಿಯರ್. ಅವನ ಹತ್ರ ಬಂದ್ಬಿಟ್ಟು ಗ್ರೀಟ್ ಮಾಡ್ತಾನೆ, ಆ ಎಲ್ಲೋ ಅಂತಾನೆ. ಆಗ್ಲೇ ಆ ಸೀನಿಯರ್ಸ್ ಇದ್ದರು ಜಾಕ್ ಕಡೆ ನೋಡ್ಬಿಟ್ಟು ಅವ್ನ ಇಲ್ಲಿ ಕೇಳ್ತಾನೆ, ಇವನೇನಾದ್ರೂ ನಿಮ್ಗೆ ಪ್ರಾಬ್ಲಮ್ ಕೊಡ್ತಿದ್ದಾನ, ನಾನ್ ಸರಿ ಮಾಡಿ ಬರ್ತೀನಿ ತಡೀರಿ ಅಂತ ಹೇಳಿ ಹೋಗ್ತಾನೆ. ಹಿಂದೆ ಸೀನಿಯರ್ಸ್ ಇದ್ದರು ತಡೆಯಕ್ ನೋಡ್ತಾರೆ. ಬಟ್ ಅವನಿದ್ದನು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಜಾಕ್ ತಲೆ ಹಿಂದೆ ಒಂದು ಕೊಡ್ತಾನೆ ಸರಿಯಾಗಿ. ಅಡಿದು ನೋಡ್ಬಿಟ್ಟು ಸೀನಿಯರ್ ರಿಯಾಕ್ಷನ್ ನೋಡಿ ಅವ್ರಿಗನ್ನ ಮಗ ಇಲ್ಲಿ ಹೊಲ್ಟ. ಬಟ್ ಜಾಕ್ ಇಲ್ಲಿ ಹಲ್ಲು ಕೊಡ್ಕೊಂಡು ಸೀಟ್ ನಲ್ಲಿ ಹಿಂದೆ ನೋಡ್ತಾನೆ, ಯಾವಲ್ಲ ಅವನು ಅಂತವ. ಆಗ್ಲೇ ಅವ್ನು ಮೋಟು ಇದ್ದಾನೆ, ಹೇಳ್ತಾನೆ ನನ್ ಸೀನಿಯರ್ಸ್ ಸಾರಿ ಕೇಳು. ಆಗ್ಲೇ ಅವ್ನ್ ಸೀನಿಯರ್ಸ್ ಇದ್ದಾನೆ, ಅವನನ್ನ ಎಳೆದ್ಬಿಟ್ಟು ಡೀಟೇಲ್ ಆಗಿ ಹೇಳ್ತಾನೆ, ಏನ್ ಮಾಡ್ತಿದೀಯಲ್ಲ ನೀನು, ಸಾಯ್ಬೇಕಾ? ಅವನು ಜಾಕ್ ಲಿ ಒಬ್ಬ ಬಾಕ್ಸರ್, ಹಿಂದೆ ಒಬ್ಬ ಕ್ರಿಮಿನಲ್ ಅವನು ಹಿಡಿದು ಕೊಟ್ಟಿದ್ದಾನೆ. ಸ್ಟಿಲ್ ಈ ಹಂದಿಗ್ ವಿಶ್ವಾಸ ಆಗಲ್ಲ. ಅದೇ ಟೈಮಿಗೆ ಜಾಕ್ ಇದ್ದಾನೆ, ಅವ್ನ್ ಮುಂದೆ ಬಂದ್ಬಿಟ್ಟು ಸಾರಿ ಕೇಳ್ತಾನೆ. ಅದು ಹಲ್ಲು ಕೊಡ್ಕೊಂಡು ಅವ್ನು ಹೇಳ್ತಾನೆ, ಅದುಮ್ಕೊಂಡು ನನ್ನನ್ನು ಒಬ್ಬನ್ನೇ ಬಿಟ್ಬಿಡ್ರಿ. ಆಗ್ಲೇ ಈ ಹಂದಿಗ್ ಗೊತ್ತಾಗುತ್ತೆ ಇವನು ನಾರ್ಮಲ್ ಏನಲ್ಲ. ಅವನು ಕೂಡ ಜಾಕಿಗ್ ಸಾರಿ ಕೇಳ್ತಾನೆ, ತಪ್ಪಾಯ್ತು ಬಿಟ್ಬಿಡೋಣ ಅಂತ. ಆಗ್ಲೇ ಅವರಿಗೆಲ್ಲ ಒಂದ್ ಸೌಂಡ್ ಬರುತ್ತೆ. ಏನಂತ ನೋಡುತ್ತೆ, ಈ ಲಫಂಗ ಲಲ್ಲು ಜುಂಗಿ ಮೀರಾಗೆ ನಂಬರ್ ಕೇಳ್ತಿದ್ದ. ಅದು ಮೀರಾ ಇದ್ದಾಳೆ ಜಾಕ್ ಕಡೆ ನೋಡ್ತಿದ್ಲು, ಏನ್ ನಂಬರ್ ಕೊಡೋಣ ಬೇಡವಾ ಅಂತ ಆಸ್ ಅ ಪರ್ಮಿಷನ್ ತಗೊಳ್ತಿದ್ದಾಳೆ ಜಾಕ್ ಇಂದ. ಜಾಕ್ ಆಸ್ ಅ ಸಪೋರ್ಟಿವ್ ಗಾಯ್, ಕೊಡು ನಂಬರ್ ತಾನೆ, ಏನ್ ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿ ಹೇಳ್ತಿರ್ತಾನೆ. ಅಂಡ್ ಮೀರಾ ಇದ್ದಾಳೆ ಜುಂಗಿ ಫೋನಿಗೆ ಇಲ್ಲಿ ನಂಬರ್ ಹಾಕ್ತಿರ್ತಾಳೆ. ಆಗ್ಲೇ ಹಿಂದೆ ಈ ಜೊಲ್ಲು ಜಾಕ್ ಚಿಟಾಯಿಸ್ತ, ನೋಡು ನಿನ್ ಹುಡುಗಿ ತಾನೆ ಹೇಳು ನಾನೇ ಸೀಲ್ ಓಪನ್ ಮಾಡ್ತೀನಿ. ಜಾಕ್ ಇದು ನೋಡು ಸುಮ್ಮನಿದ್ದ. ಬಟ್ ಅದೇ ಟೈಮಿಗೆ ಜುಂಗಿ ಇದನ್ನು ಈ ಚೇಷ್ಟೆ ಮಾಡ್ತಾನೆ, ಈ ಆಂಗಲ್ ಅಲ್ಲಿ ಹೊಡಿತೀನಿ ಅಂತ. ಅದಕ್ಕೆ ಜಾಕ್ ಕೂಡ ಹೊಡಿತಾನೆ ಮುಖಕ್ಕೆ ಒಂದು ಪಂಚ. ಅಲ್ಲೇ ಗೇಮ್ ಓವರ್. ಮೀರಾನು ಇಲ್ಲಿ ಶಾಕು, ಜುಂಗಿ ಇದ್ದಾನ ಆರೋದ. ಸೀನಿಯರ್ಸ್ ಕೂಡ ಶಾಕ್ ಆಗ್ತಾರೆ. ಅಂಡ್ ಆ ಮೋಟುಗೂ ಕೂಡ ಜಾಕ್ ಇದನ್ನು ಹಿಡ್ಕೊಂಡು ಒಂದು ಪಂಚ್ ಹೊಡೆದ್ಬಿಟ್ಟು ದೂರ ಕಳಿಸ್ತಾನೆ. ನೆಕ್ಸ್ಟ್ ಮೀರಾ ಹತ್ರ ಬಂದ್ಬಿಟ್ಟು ಒಂದು ಸಾರಿ ಕೇಳ್ತಾನೆ. ಸಾರಿ ಮೀರಾ, ನಾನು ಒಳ್ಳೆ ಹುಡುಗನ್ ತರ ಆಕ್ಟ್ ಮಾಡಕ್ಕಾಗಲ್ಲ, ಇದು ಒಂದ್ರಲ್ಲೇ ನಾನು ಚೆನ್ನಾಗಿದ್ದೀನಿ ಅನ್ಸುತ್ತೆ ಫೈಟಿಂಗ್ ಅಲ್ಲಿ. ಆಗ್ಲೇ ಇನ್ನೊಂದಕ್ಕೂ ಸಾರಿ ಕೇಳ್ತಾನೆ, ನನ್ ಕೈ ಮುಂಚೆನೆ ಸರಿ ಆಗಿದ್ವು, ಬಟ್ ನಿನ್ ಕೈಯಿಂದ ಊಟ ಮಾಡೋದಕ್ಕೆ ನಾನೇ ಆಕ್ಟ್ ಮಾಡ್ತಿದ್ದೆ. ಅಂಡ್ ಅದನ್ನ ಮುಚ್ಚಿಡದಕ್ಕೂ ಸಾರಿ. ಅಂಡ್ ಅದನ್ನ ಹೇಳ್ಬಿಟ್ಟು ಜುಂಗಿನ ಇನ್ನೂ ಕುಟ್ಟಕ್ ಹೋಗ್ತಿರ್ತಾನೆ. ಅದೇ ಟೈಮಿಗೆ ಜುಂಕಿ ಇದ್ದನು ಮೂಗ್ ಹೊಡ್ಕೊಂಡು ಹೋಗಿದ್ದೆಲ್ಲ ಅದನ್ನ ಹಿಡ್ಕೊಂಡು ಹೇಳ್ತಿರ್ತಾನೆ, ಇವನೊಬ್ಬ ಗುಂಡ ರೌಡಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ, ಪೊಲೀಸ್ ಕರೀರಿ. ಆಗ್ಲೇ ಸುತ್ತಮುತ್ತ ಇರೋರು ಜಾಕ್ ನ ದೋಷಿಸಿರ್ತಾರೆ, ಅವನು ಏನೋ ಮಾಡಿದ್ದಾನೆ, ತಪ್ಪು ಮಾಡಿದ್ದಾನೆ. ಬಟ್ ಮೀರಾ ಇದ್ದಳು ಜಾಕ್ ಪರ ವಹಿಸ್ಕೊಂಡ್ ಮಾತಾಡ್ತಾಳೆ. ಜುಂಗಿ, ಹಿಂದೆ ನೀನ್ ಏನ್ ಚೇಷ್ಟೆ ಮಾಡ್ತಿದ್ದ, ಮುಂದೆ ಇರೋ ಮಿರರ್ ಅಲ್ಲಿ ಎಲ್ಲ ಕಾಣಿಸ್ತಿತ್ತು. ಅಂಡ್ ನಂಗ್ ಗೊತ್ತಾ ಆ ಚಿಕ್ಕ ಹುಡುಗನ್ ತಲೆಗೆ ಯಾರು ಹೊಡೆದಿದ್ದು, ಅದು ಜಾಕ್ ಅಲ್ಲ ನೀನೆ. ಜಾಕ್ ಆತರ ಹುಡುಗ ಅಲ್ಲ ಅಂತ ಹೇಳಿ ಜಾಕ್ ಪರ ವಹಿಸ್ಕೊಂಡು ಮಾತಾಡ್ತಾಳೆ. ಡಬ್ಲ್ಯೂ ಈ ತರ ಸಪೋರ್ಟ್ ಮಾಡೋ ಹುಡುಗಿರ್ ಇರ್ಬೇಕು. ಅಂಡ್ ಇವ್ರಿಬ್ರು ಕೇಸಿಲ್ ಓವರ್. ನೆಕ್ಸ್ಟ್ ಮಾರ್ನಿಂಗ್ ಸೀನ್ ನೋಡ್ತೀವಿ. ಜಾಕ್ ಇದ್ದವನು ಮೀರಾ ಮುಖಾನೇ ನೋಡ್ತಿರ್ಲಿಲ್ಲ. ಅವನಿಗೆ ಅನ್ಸುತ್ತೆ ಮೀರಾ ಹೊಲ್ಟೋದ್ಲು, ಎಲ್ಲ ಓವರ್, ಈಗ ನಾನು ಮಾತಾಡ್ಸಲ್ಲ, ಅವಳು ನಾನೊಬ್ಬ ವರ್ಸ್ಟ್ ಗಾಯ. ಆಗ್ಲೇ ಮೀರಾ ಇದ್ದಳು ಹಿಂದಿಂದ ಬಂದ್ಬಿಟ್ಟು ಜಾಕ್ ತಲೆಗೆ ಡುಮುಕ್ ಅಂತ ಹೊಡೆದು ಮುಂದೆ ಬಂದು 2 ಟಿಕೆಟ್ ಕೊಟ್ಟು ಹೇಳ್ತಾಳೆ, ಬಾ ನೋಡಕ್ ಹೋಗೋಣ ಮೂವಿನ ರಾಕಿ 17. ಅಂಡ್ ಡ್ಯೂಡೀಸ್ ಎಲ್ಲ ಕನ್ಫ್ಯೂಸ್ಡ್, ಏನದು ಟಿಕೆಟ್ ಮೂವಿ. ಆಗ್ಲೇ ಮೀರಾನೇ ಕರ್ದಿದ್ದಾಳೆ, ಆದ್ಮೇಲೆ ಜಾಕ್ ಹೋಗ್ತಾ ಇರ್ತಾನ. ಅಂಡ್ ಇಬ್ರು ಹೋಗ್ಬಿಟ್ಟು ರಾಕಿ 17 ಮೂವಿ ನೋಡಿ ಆಚೆ ಬರ್ತಾರೆ. ಫಸ್ಟ್ ಮೀರಾ ಹೀರೋನ್ ಹೊಗಳ್ತಿದ್ಲಲ್ಲ, ಅದೇ ತರ ಜಾಕ್ ಇದ್ದನು ಹೀರೋಯಿನ್ ಹೊಗಳ್ತಿರ್ತಾನೆ ಈ ಫಿಲಮ್ದು. ಅವಳೆಷ್ಟು ಕೇರ್ ಮಾಡ್ತಾಳೆ, ರಿಲಯಬಲ್ ಅಂತ ಹುಡುಗಿರು ಈಗ್ಲೂ ಈ ಪ್ರಪಂಚದಲ್ಲಿ ಇದಾರ. ಅಂಡ್ ಈ ಮಾತೆಲ್ಲ ತಲೆಗೆ ಚುಚ್ತಿದ್ವು ಮೀರಾಗೆ. ಅಂಡ್ ಅವಳು ಜಾಕ್ ಕೈಗೆ ಪ್ಲಾಸ್ಟರ್ ಆಗ್ತಾ ಹೇಳ್ತಾಳೆ, ಹಾ ಮೇ ಬಿ ಸಮ್ವೇರ್ ಇದ್ದೇ ಇರ್ತಾರೆ. ಅವಳ ಬಗ್ಗೆನೆ ಹೇಳ್ತಿರೋದು, ಗೂಬೆ ನನ್ನ ಮಗನೇ ಮುಂದೆನೆ ನಿಂತಿದ್ದೀನಿ ನೋಡು ಅಂತ. ಅಂಡ್ ಈ ಬ್ಯೂಟಿಫುಲ್ ಸೀನ್ ಇಂದ ಈ ಆರ್ಕ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಅವರ್ ಥರ್ಡ್ ಅಂಡ್ ಲಾಸ್ಟ್
ಆರ್ಕ್ ಡೇಂಜರಸ್ ಪಾರ್ಟ್ ಟೈಮ್ ಜಾಬ್ ಆರ್ಕ್ ಸ್ಟಾರ್ಟ್ ಆಗುತ್ತೆ. ಈ ಆರ್ಕ್ ಶುರು ಆಗುತ್ತೆ. ನಾವು ನೋಡ್ತೀವಿ ಡ್ಯಾನಿಯಲ್ ಈಗಲೂ ಕೂಡ ಅಂಕಲ್ ಜೊತೆ ಸೇರ್ಬಿಟ್ಟು ಫೋಟೋ ಶೂಟ್ ಮಾಡ್ತಿದ್ದಾನೆ. ಅವರಿಗೋಸ್ಕರನೇ ಅಂಕಲ್ ಇದು ನೋಡ್ಬಿಟ್ಟು ಫುಲ್ ಖುಷಿ ಇದ್ರು, ಯಾಕಂದ್ರೆ ಸೇಲ್ಸ್ ಸಖತ್ ಜಾಸ್ತಿ ಓಡ್ತಿದ್ದೇವೆ, ಬಟ್ಟೆ ಜಾಸ್ತಿ ಓಡ್ತಿದ್ದೇವೆ ಅವ್ರ ಕಂಪ್ನಿದು. ಆಗ್ಲೇ ಡ್ಯಾನಿಯಲ್ ಇದನ್ನು ಮಾಡ್ಲಿಂಗ್ ಎಲ್ಲ ಆದ್ಮೇಲೆ ರೆಸ್ಟ್ ತಗೊಳ್ಳೋಣ ಅಂತ ಹೇಳಿ ಒಂದು ಕೆಫೆಗೆ ಹೋಗ್ತಾನೆ. ಅವ್ನು ಇಲ್ಲಿ ಕೆಫೆ ಒಳಗೆ ಕುತ್ಕೊಂಡು ಯೋಚನೆ ಮಾಡ್ತಿದ್ದ, ನಾನ್ ದುಡ್ಡು ಹೆಂಗ್ ಸಂಪಾದನೆ ಮಾಡೋದು, ಎಲ್ಲ ಅಮ್ಮನ ಮೇಲೆ ಬರ್ಡನ್ ಬಿಡಕ್ಕಾಗಲ್ಲ. ದೊಡ್ಡ ಡ್ಯಾನಿಯಲ್ ಹತ್ರ ಈಗ 3 ಆಪರ್ಚುನಿಟಿ ಇವೆ. ಒಂದು ಏಜೆನ್ಸಿ, ಇನ್ನೊಂದು ಇಂಟರ್ನೆಟ್ ಬ್ರಾಡ್ಕಾಸ್ಟರ್, ಮೂರನೇದು ಓ ಕ್ಲಾತಿಂಗ್ ಗೆ ಮಾಡೆಲ್ ಮಾಡೋದು. ಬಟ್ ಅವ್ನ ದೊಡ್ಡ ಬಾಡಿಲಿ ಇವೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ. ಬಟ್ ಈ ಹ್ಯಾಂಡ್ಸ್ ಆಫ್ ಬಾಡಿಲಿ ಎಲ್ಲ ಸಾಧ್ಯ. ಚಾಯ್ಸಸ್ ಆರ್ ಲಿಮಿಟ್ಲೆಸ್. ಹೀಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಗುಂಪು ಒಳಗ್ ಬರುತ್ತೆ. ಎಲ್ಲ ಟಾಪ್ ಮಾಡೆಲ್ಸ್, ಎಲ್ಲರ ಹತ್ರ ಕಾರು, ಸೂಟು, ಬೂಟು, ವಾಚು ಎಲ್ಲ ಬ್ರಾಂಡೆಡ್ ಇದ್ವು. ಆ ಗುಂಪಿನ ಲೀಡರ್ ಗೆ ಒಬ್ಬ ಇಲ್ಲಿ ಹೇಳ್ತಿರ್ತಾನೆ, ನೀನ್ ನನ್ ಜೊತೆ ಈಗ ಯಾಕೆ ಮಾಡ್ದೆ, ನಾವು ಒಂದು ಟೀಮ್ ಅಲ್ವಾ, ನೀನ್ ವಾಪಸ್ ಬಾ ನನ್ ಜೊತೆ ಕೆಲಸ ಮಾಡ್ಬಾ, ಪ್ಲೀಸ್ ನಾನ್ ಬೇಡ್ಕೊಳ್ತೀನಿ ವಾಪಸ್ ಬಾ ಅಂತ ಹೇಳಿ ಒಬ್ಬಂಗೆ ಹೇಳ್ತಿರ್ತಾನೆ. ಆ ಗುಂಪು ಲೀಡರ್ ಹೆಸರು ಏನಂದ್ರೆ ಡಾಂಗುಕ್ಕು. ಅವ್ನು ಹೇಳ್ದಾಗ, ಕಮೋ ನಾನ್ ನಿನಗೆ ಎಷ್ಟು ದುಡ್ಡು ಗಳಿಸ್ಕೊಟ್ಟಿಲ್ಲ, ಹಳೆ ಮಾತು ಈಗ ಯಾಕೆ ತೆಗಿತಿದ್ಯಾ ನೀನು, ನಾನು ಇಲ್ಲಿ ಬರ್ಬಾರ್ದಿತ್ತು, ಗಾಯ್ಸ್ ಎಲ್ಲ ಆಚೆಗೆ ನಡೀರಿ. ಆಗ್ಲೇ ಅವನು ಎಕ್ಸ್ ಲವರಿಗೂ ಹೇಳ್ತಾನೆ, ನೀನ್ ನನಗೋಸ್ಕರ ಕಾಯಬೇಡ, ಬೇರೆ ಯಾರನ್ನಾದ್ರೂ ಕಟ್ಕೋ, ನೀನ್ ನನ್ನನ್ನೇನು ಸುಖ ಪಡಿಸ್ಲಿಲ್ಲ ಅಂತೇಳಿ ಬ್ರೇಕಪ್ ಮಾಡ್ಕೊಂಡು ಅವಳ ಜೊತೆನೂ ಹೊರಟೋಗ್ತಾನೆ ಅವಳನ್ ಬಿಟ್ಟಲ್ಲೇ. ಅಂಡ್ ಇವರೆಲ್ಲ ಯಾರು ಜಲ್ದಿ ಹಿಂಗ್ ಬಂದ್ಬಿಟ್ಟು ಜಲ್ದಿ ಹಿಂಗ್ ಯಾಕೆ ಹೋದ್ರು ಅಂತೇಳಿ ನಿಮಗೆ ಮುಂದೆ ಗೊತ್ತಾಗುತ್ತೆ ಬೇಗನೆ, ಟೆನ್ಷನ್ ನಾಟ್. ಆಗ್ಲೇ ಆ ಡಾಂಗೋಕ್ ನ ಕನ್ವಿನ್ಸ್ ಮಾಡ್ತಿದ್ನಲ್ಲ ಆ ವ್ಯಕ್ತಿ, ಅವ್ನ ಮ್ಯಾನೇಜರ್ ಇರ್ಬೋದು. ಅವನು ಇಲ್ಲಿ ಬೇಜಾರಲ್ಲಿ ತಲೆ ಹಿಡ್ಕೊಂಡ್ ಕೂತಿದ್ದ, ಅಯ್ಯೋ ಅಂದ್ಕೊಂಡು. ಅದನ್ನೇ ಡ್ಯಾನಿಯಲ್ ಇದ್ದನ್ ನೋಡ್ತಿರ್ತಾನೆ. ಆ ಹುಡುಗರಿದ್ದಾರೆ ಇವನನ್ನ ಡಂಪ್ ಮಾಡ್ಬಿಟ್ರೆ ಎಲ್ಲ. ಆಗ್ಲೇ ಆ ವ್ಯಕ್ತಿ ಇದ್ದನ್ನು ಡ್ಯಾನಿಯಲ್ ಕಡೆ ನೋಡ್ತಾನೆ. ಡ್ಯಾನಿಯಲ್ ಇದನ್ನು ಸಡನ್ ಆಗಿ ತಲೆ ಬಗ್ಗಿಸ್ತಾನೆ. ಬಟ್ ಅವನ್ ಇದ್ದನ್ನು ಡ್ಯಾನಿಯಲ್ ಹತ್ರ ಬಂದ್ಬಿಟ್ಟು ಕೇಳ್ತಾನೆ, ನೀನೇನಾದ್ರೂ ಜಾಸ್ತಿ ದುಡ್ಡು ಮಾಡ್ಬೇಕು ಅಂತಿದೀಯಾ. ಅಂಡ್ ಡ್ಯಾನಿಯಲ್ ಗೆ ಮನಿ ಅಂತ ಹೇಳಿ ವರ್ಡ್ ಕೇಳಿದ್ ಕೂಡಲೇ ಅವನಿಲ್ಲಿ ಕೇಳ್ತಾನೆ, ಯಾವ ಕೆಲಸ ಅದು, ಎಷ್ಟು ಕೊಡ್ತೀರಾ ನೀವು. ಅದಕ್ಕೆ ಆ ಮ್ಯಾನೇಜರ್ ಇದ್ದಾನೆ ಹೇಳ್ತಾನೆ, ಜಾಸ್ತಿ ಕಷ್ಟದ್ದೇನಲ್ಲ, ಈಸಿ ಸರ್ವಿಸ್ ಜಾಬ್ ಅಷ್ಟೇ, ಸಸ್ಪಿಷಿಯಸ್ ಏನಿಲ್ಲ, ಆರ್ ಯು ಶೋರ್ ಅಬೌಟ್ ಇಟ್. ಆಗ್ಲೇ ಡ್ಯಾನಿಯಲ್ ಇಲ್ಲಿ ಯೋಚನೆ ಮಾಡ್ತಿರ್ತಾನೆ, ಈಗ ಬಂದಿದ್ ಹುಡುಗರ ಹತ್ರ ಎಲ್ಲ ದೊಡ್ಡ ದೊಡ್ಡ ಗಾಡಿ ಇದ್ವು, ಇಷ್ಟೊಂದು ರಿಚ್ ಇದ್ರ ಅವರು, ನಾನು ಕೂಡ ಈ ಕೆಲಸ ಮಾಡಿದ್ರೆ ನಾನು ಕೂಡ ರಿಚ್ ಆಗ್ಬೋದು ಅಂತ ಹೇಳಿ ಅವ್ನು ಯೋಚನೆ ಮಾಡ್ತಾನೆ. ಆಗ್ಲೇ ಆ ವ್ಯಕ್ತಿ ಇದ್ದಾನೆ ಹೇಳ್ತಾನೆ, ಈಗ ಓದ್ನಲ್ಲ ನನ್ನ ರಿಜೆಕ್ಟ್ ಮಾಡ್ಬಿಟ್ಟು ಡಾಂಗುಕ್ಕು, ಅವನಿದ್ದನು ಅಪ್ರಾಕ್ಸಿಮೇಟ್ಲಿ $19,600 ಸಂಪಾದನೆ ಮಾಡಿದ್ದ ಆ ಕೆಲಸ ಮಾಡ್ಬಿಟ್ಟು. ಅಂಡ್ ಇದನ್ನ ಕೇಳ್ಬಿಟ್ಟು ಡ್ಯಾನಿಯಲ್ ಸಖತ್ ಖುಷಿ ಆಗ್ತಾನೆ. ರಾತ್ರಿ ಎಲ್ಲ ಯೋಚನೆ ಮಾಡ್ತಿರ್ತಾನೆ, ಚಿಕ್ ಡ್ಯಾನಿಯಲ್ ಬಾಡಿಲಿ ಆ ಜಾಬ್ ಒಪ್ಕೊಳ್ಳೋ ಬೇಡವೋ, ಇಲ್ಲಿಗಲ್ ಅಲ್ಲ ಅಂತಿದ್ದಾರೆ, ಬರೀ ಸರ್ವಿಸ್ ಜಾಬ್, ದುಡ್ಡು ಜಾಸ್ತಿ ಕೊಡ್ತಿದ್ದಾರೆ. ಅದೇ ಟೈಮಿಗೆ ಡ್ಯಾನಿಯಲ್ ಇದನ್ನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ. ಅವ್ನ್ ರಾತ್ರಿ 3 ಗಂಟೆಗೆ ಬರಕ್ ಹೇಳ್ತಾನೆ. ಅವ್ನ್ ಒಂದ್ ಜಾಗದ ಪ್ಲೇಸ್ ಹೇಳ್ಬಿಟ್ಟು ಇಲ್ಲಿ ಮೀಟ್ ಆಗು ಅಂತ ಹೇಳಿ ಹೇಳ್ತಾನೆ. ಅಂಡ್ ಡ್ಯಾನಿಯಲ್ ಅಲ್ಲಿಗೆ ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಸೂಟು ಬೂಟಲ್ಲಿ ಬರ್ತಾನೆ. ಅಂಡ್ ಹುಡುಗನ್ ಆರಾ ನೋಡ್ಬಿಟ್ಟು ಆ ವ್ಯಕ್ತಿ ಫುಲ್ ದಂಗಾಗೋದ ಅಲ್ಲೇ. ಆಗ್ಲೇ ಆ ವ್ಯಕ್ತಿ ಇದ್ದನ್ನು ಡ್ಯಾನಿಯಲ್ ನ ಅವ್ನ್ ಕೆಫೆ ಕರ್ಕೊಂಡು ಹೋಗ್ತಾನೆ. ಡ್ಯಾನಿಯಲ್ ಗೆ ಈಗ್ಲೂ ನಂಬಿಕೆ ಬರ್ತಿರಲ್ಲ, ಇಷ್ಟ ರಾತ್ರಿ ಈ ಕೆಫೆ ಯಾಕೆ ಓಪನ್ ಆಗಿದೆ, ಅದೆಂತ ಜಾಬ್ ಇರ್ಬೇಕು ಅಂತ ಹೇಳಿ ಇಲ್ಲಿ ಯೋಚನೆ ಮಾಡ್ತಿರ್ತಾನೆ. ಅಂಡ್ ಇಬ್ರು ಇಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿಗೆ ಗೊತ್ತಾಗುತ್ತೆ ಡ್ಯಾನಿಯಲ್ ಇದ್ದನು ಒಬ್ಬ ಹೈಸ್ಕೂಲ್ ಸ್ಟೂಡೆಂಟ್. ಅದಕ್ಕೆ ಅವನು ಅಯ್ಯೋ ಅಂತ ಹೇಳಿ ತಲೆ ಹಿಡ್ಕೊಂಡು ಅಲ್ಲೇ ಡಿಪ್ರೆಸ್ ಆಗ್ತಾನೆ. ಅಂಡ್ ತಿರ್ಗಾ ಎದ್ದು ಡ್ಯಾನಿಯಲ್ ಹೇಳ್ತಾನೆ, 25 ವರ್ಷ ನಿನಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ 25 ವರ್ಷ ಅಂತ ಹೇಳಿ ಹೇಳ್ಕೊಂಡು ಓಡಾಡಲ್ಲ ನೀನು. ಆಗ್ಲೇ ಡ್ಯಾನಿಯಲ್ ಇದ್ದನ್ ಶಾಕ್ ಆಗ್ತಾನೆ, ಇದೆಂತ ಕೆಲಸ ಇರ್ಬೇಕು, ನಾನ್ 25 ವರ್ಷ ಅಂತ ಇಲ್ಲಿ ಹೇಳ್ಕೊಂಡು ಓಡಾಡ್ಬೇಕಾ. ಆಗ್ಲೇ ಆ ವ್ಯಕ್ತಿ ಇದ್ದನ್ನು ಇಲ್ಲಿ ರಿವೀಲ್ ಮಾಡ್ತಾನೆ ಆ ಜಾಬ್ ಯಾವ್ದು ಅಂತ. ದೊಡ್ಡ ಡ್ಯಾನಿಯಲ್ ಈಗ ಕೆಲಸ ಮಾಡಕ್ ಬಂದಿರೋ ಜಾಬ್ ಯಾವ್ದು ಅಂದ್ರೆ ಅದು ಒಂದು ಎಸ್ಕೋರ್ಟ್ ಸರ್ವಿಸ್ ಜಾಬ್. ಇದ್ರಲ್ಲಿ ನಿನ್ನ ಲುಕ್, ನಿನ್ನ ಅಪಿಯರೆನ್ಸ್, ನಿನ್ನ ಬ್ಯೂಟಿನೇ ನಿನ್ನ ಅತ್ಯಮೂಲ್ಯ ಪವರ್. ನೋಡಿ, ಎಸ್ಕೋರ್ಟ್ ಸರ್ವಿಸ್ ಜಾಬ್ ಅಂದ್ರೆ ಇದೊಂದು ಬಿಸ್ನೆಸ್. ಇದ್ರಲ್ಲಿ ಕ್ಲೈಂಟ್ಸ್ ಗೆಸ್ಟ್ ಬರ್ತಾರಲ್ಲ, ಅವರಿಗೆ ಹುಡುಗರನ್ನ ತೋರಿಸ್ಬಿಟ್ಟು ಅವ್ರ ಜೊತೆ ಮಾಡ್ತಾರೆ, ಅವ್ರ ಡಿಸೈರ್ಸ್ ಎಲ್ಲ ತೀರಿಸ್ಕೊಳಕ್ಕೆ. ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ ಅಂದ್ರೆ ಈ ಪ್ರಾಂಪ್ಟ್ ಓದಿ. ಅಂಡ್ ಈಗ ನಿಮಗೆ ಗೊತ್ತಾಗಿರ್ಬೇಕು ಈ ಆರ್ಕ್ ಯಾಕೆ ಡೇಂಜರಸ್ ಪಾರ್ಟ್ ಟೈಮ್ ಜಾಬ್ ಆರ್ಕ್ ಅಂತ ಹೇಳಿ ಕರೆದಿದ್ದಾರೆ. ಅಂಡ್ ಯಾಕೆ ಡ್ಯಾನಿಯಲ್ 25 ವರ್ಷ ಅಂತ ಹೇಳಿ ಇಲ್ಲಿ ಹೇಳ್ಕೊಬೇಕು ಅಂತ. ಆಗ್ಲೇ ಇಲ್ಲಿಗೆ ಬಿಸ್ನೆಸ್ ಕ್ಲೈಂಟ್ಸ್ ಬರೋ ಟೈಮ್ ಹತ್ರ ಬರ್ತಿರುತ್ತೆ. ಡ್ಯಾನಿಯಲ್ ಇದನ್ನು ವರ್ಕ್ ಪ್ಲೇಸ್ ಹೋಗ್ತಾನೆ. ಇಲ್ಲಿ ಡ್ಯಾನಿಯಲ್ ತರಾನೇ ಕೆಲಸ ಮಾಡೋರು ಬೇರೆ ಹುಡುಗರು ಇದ್ರು. ಸೊ ಈ ಹುಡುಗಿರು ಇವತ್ತಿನ ಗೆಸ್ಟ್ ಕ್ಲೈಂಟ್ಸ್. ಅಲ್ಲಿಗೆ ಆ ಮ್ಯಾನೇಜರ್ ಹೋಗ್ಬಿಟ್ಟು ಆ ಹುಡುಗಿಗೆ ಹೇಳ್ತಿದ್ದ, ಈ ಹುಡುಗನ್ ನೋಡಿ, ಈ ಹುಡುಗ ಇವತ್ತು ಹೊಸಬ, 25 ವರ್ಷ ಇವನಿಗೆ. ಆಗ್ಲೇ ಆ ಹುಡುಗಿ ಇದ್ರು ಡ್ಯಾನಿಯಲ್ ಮುಖ ನೋಡ್ಬಿಟ್ಟು ಹೇಳಿದ್ರೆ, ಬಾ ನನ್ ಬಡ್ಡೆ ಕುತ್ಕೊಂಬ. ಅಂಡ್ ಬ್ರೋ ನೋಡಿ, ಬ್ರೋ ಇಸ್ ಡನ್ ಫಾರ್. ಅಂಡ್ ಈ ಪ್ಲೇಸ್ ಏನಿದೆ ಇದು ಒಂದು ಪಾಪ್ಯುಲರ್ ಕ್ಲಬ್ ಇನ್ ಗಂಗ್ನಮ್ ಅಲ್ಲಿ, ಡ್ಯಾನಿಯಲ್ ಇರೋ ಜಾಗದಲ್ಲಿ. ಸೊ ಅವ್ನು ಇಲ್ಲಿ ಈ ಸಿಚುವೇಶನ್ ಹೆಂಗ್ ತಪ್ಪಿಸ್ಕೊಂಡು ಹೋಗೋದು ಅಂತ ಹೇಳಿ ಇಲ್ಲಿ ಎಲ್ಲ ಪ್ಲಾನ್ ಮಾಡ್ತಿರ್ತಾನೆ. ಆಗ್ಲೇ ವಿಧಿ ಇಲ್ದೆ ಡ್ಯಾನಿಯಲ್ ಇದನ್ನ ಡ್ರಂಕ್ ಲೇಡಿ ಬಡ್ಡೆಗೆ ಹೋಗಿ ಕುತ್ಕೊಂಡಂಗಾಯ್ತು. ಅವ್ಳು ಡ್ಯಾನಿಯಲ್ ಗೆ ಡ್ರಿಂಕ್ಸ್ ಆಫರ್ ಮಾಡ್ತಾಳೆ. ಬಟ್ ಡ್ಯಾನಿಯಲ್ ಇದನ್ನು ನಾನು ಕುಡಿಯಲ್ಲ ಅಂತ ಹೇಳಿ ಹೇಳ್ತಾನೆ. ಬೇರೆ ಜಾಗ ಆಗಿದ್ರೆ ಓಕೆ, ಬಟ್ ಕ್ಲಬ್ ಅಲ್ಲಿ ಪಬ್ ಅಲ್ಲಿ ಕುಡಿಯಲ್ಲ ಅಂದ್ರೆ ಯಾರು ಅಷ್ಟೊಂದಾಗಿ ನಂಬಲ್ಲ. ಅಂಡ್ ಡ್ಯಾನಿಯಲ್ ಈಗ್ಲೂ ಕೂಡ ಎಷ್ಟು
ಯೋಚನೆ ಮಾಡ್ತಿದ್ದೆ ಇಲ್ಲಿಂದ ಹೆಂಗ್ ತಪ್ಪಿಸ್ಕೊಳ್ಳೋಣ ನಾನು. ಇವ್ರ ಜೊತೆ ಇನ್ನೂ ಹುಡುಗರು ಇಲ್ಲಿ ಇದಾರೆ, ಇನ್ನು ಕ್ಲೈಂಟ್ಸ್ ಇದಾರೆ. ಇದರಲ್ಲಿ ಫಸ್ಟ್ ಆ ವ್ಯಕ್ತಿ ಮ್ಯಾನೇಜರ್ ನ ರಿಜೆಕ್ಟ್ ಮಾಡ್ಬಿಟ್ಟು ಹೋಗಿದ್ನಲ್ಲ ಅವನು ಕೂಡ ಇದ್ದ. ಡಾಂಗುಕ್ ಇಲ್ಲಿ ಯೋಚನೆ ಮಾಡ್ತಿದ್ದ, ಈ ನನ್ನ ಮಗ ಇವತ್ ಬಂದಿದ್ದಾನೆ, ಬಂದಿದ್ ಕೂಡ್ಲೆ ಜಾಸ್ತಿ ದುಡ್ಡಿರೋ ಹುಡುಗಿನ ಪಟಾಯಿಸ್ಬಿಟ್ನಲ್ಲ ಇವನು. ಅವನಿಗೆ ಅನ್ನಿಸ್ತಿರುತ್ತೆ ಈ ಡ್ಯಾನಿಯಲ್ ಈ ಕೆಲಸ ಎಲ್ಲ ಎಲ್ಲೋ ಮುಂಚೆ ಮಾಡಿದಾನೆ, ಬಟ್ ಬ್ರೋ ಡ್ಯಾನಿಯಲ್ ಈಸ್ ಕ್ಲೂಲೆಸ್. ಅವನಿಲ್ಲಿ ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ, ಅವನಿಲ್ಲಿ ಪೂರ್ತಿ ಕನ್ಫ್ಯೂಸ್ ಆಗೋಗಿದ್ದಾನೆ, ಎದ್ರೋಗಿದ್ದಾನೆ. ಆಗ ಒಂದು ಫ್ಲಾಶ್ ಬ್ಯಾಕ್ ನೋಡ್ತೀವಿ. ಡ್ಯಾನಿಯಲ್ ಈ ಪ್ಲೇಸಿಗೆ ಬರೋಕ್ಕಿಂತ ಮುಂಚೆ ಡ್ಯಾನಿಯಲ್ ಇಲ್ಲಿ ಬಂದಾಗ ಮ್ಯಾನೇಜರ್ ಇದ್ದನು, ಅವನೊಂದು ಬೇಸ್ಮೆಂಟ್ ಒಳಗ್ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿ ಎಲ್ಲ ಪ್ಲೇಯರ್ಸ್ ಇದ್ರು, ಇಲ್ಲಿ ಎಲ್ಲ ಊದ್ಕೊಂಡು ಕುಡ್ಕೊಂಡು ಎಲ್ಲ ಕುಂತಿದ್ರು. ಅಂಡ್ ಇಲ್ಲಿ ಮುಂಚೆ ಡ್ಯಾನಿಯಲ್ ಕೆಫೆ ನೋಡಿದ್ರಲ್ಲ ಆ ಹುಡುಗರು ಕೂಡ ಇದ್ರು. ಆಗ್ಲೇ ಎಲ್ಲ ಹುಡುಗರು ಡ್ಯಾನಿಯಲ್ ನೋಡ್ಬಿಟ್ಟು ಒಂದು ಡೇಂಜರ್ ತರ ಟ್ರೀಟ್ ಮಾಡ್ತಾರೆ. ಬಿಕಾಸ್ ಅವ್ನ್ ಸೂಟು, ವಾಚು, ಬೂಟು ಎಲ್ಲ ಕಾಸ್ಟ್ಲಿ ಬ್ರಾಂಡೆಡ್ ನಾವು ಎಲ್ಲ ಗಿಫ್ಟ್ ಮಾಡಿರೋದು. ಬಟ್ ಇವ್ರಿಗೆ ಏನ್ ಅನಿಸ್ತಿರುತ್ತೆ, ಇವನು ರಿಚ್ ಇದಾನೆ. ಸೊ ಇಲ್ಲಿ ಅವರಿಗೆಲ್ಲ ಗೊತ್ತಾದ್ಮೇಲೆ ಡ್ಯಾನಿಯಲ್ ಇಷ್ಟು ರಿಚ್ ಅಂತ ಅವ್ರು ಕೂಡ ಫ್ಲೆಕ್ಸ್ ಮಾಡ್ಬೇಕು, ಇವನ್ ಮುಂದೆ ನಾವು ಏನ್ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಬೇಕು. ಅದಕ್ಕೆ ಅವ್ರವ್ರೊಳಗೆ ಜಗಳ ಆಗುತ್ತೆ. ನೋಡ್ ನನ್ ವಾಚ್ ಇಷ್ಟ ಸಾವಿರದ್ದು, ನನ್ ಶೂ ಇಷ್ಟ್ರದು, ನನ್ ಬಟ್ಟೆ ಇಷ್ಟ ರೇಟ್ ಗೊತ್ತಾ ಅಂತ ಹೇಳಿ. ಅಂಡ್ ಇಲ್ಲಿ ಅವ್ರ ಒಳೊಳಗೆ ಕಾಂಪಿಟೇಷನ್ ನಡೆಯೋದು ನೋಡ್ಬಿಟ್ಟು ಡ್ಯಾನಿಯಲ್ ಸಖತ್ ಸರ್ಪ್ರೈಸ್ ಆಗ್ತಾನೆ. ಈ ಜನಗಳಲ್ಲಿ ಒಂದಷ್ಟು ಗೂಂಡಾಗಳು ಇದಾರೆ, ಒಂದಷ್ಟು ಚಪ್ರೀಸ್ ಕೂಡ ಇಲ್ಲಿ ಮೇಕಪ್ ಮಾಡ್ಕೊಂತಿದ್ರು. ಯಾಕಂದ್ರೆ ಆ ಮ್ಯಾನೇಜರ್ ಹೇಳಿ ಇಲ್ಲಿ ಲುಕ್ಸೇ ಕೆಲಸ ಮಾಡೋದು. ಬಟ್ ಡ್ಯಾನಿಯಲ್ ಈ ಕೆಲಸ ಬೇಡ, ಅವ್ನು ಇಲ್ಲಿಂದ ಹೆಂಗ್ ಓಡಾಗೋದು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದ. ಆಗ್ಲೇ ಫ್ಲಾಶ್ ಬ್ಯಾಕ್ ಇಲ್ಲಿ ಮುಗೀತು. ಪ್ರೆಸೆಂಟ್ ನಲ್ಲಿ ಆ ಡ್ರಂಕ್ ಲೇಡಿ ಇದ್ದಳು ಡ್ಯಾನಿಯಲ್ ನ ಕೇಳ್ತಿದ್ಲು, ಎಲ್ಲ ಚೆನ್ನಾಗಿರೋ ಬ್ರಾಂಡೆಡ್ ಬಟ್ಟೆ ಹಾಕೊಂಡ್ ಬಂದಿದೀಯಾ, ನೀನ್ ಸಖತ್ ದುಡಿತೀಯ ಅಲ್ವಾ ಅಂತ. ಅದಕ್ಕೆ ದೊಡ್ಡ ಡ್ಯಾನಿಯಲ್ ಇದನ್ನ ಹೇಳ್ತಾನೆ, ಇದೆಲ್ಲ ನನಗೆ ಗಿಫ್ಟ್ ಸಿಕ್ಕಿದ್ದು. ಅಂಡ್ ಇದನ್ನ ಕೇಳ್ಬಿಟ್ಟು ಎಲ್ಲ ಶಾಕ್ ಆಗ್ತಾರೆ. ಬಿಕಾಸ್ ಇವನು ಸಾವುಕಾರನ್ ಮಕ್ಳ ಜೊತೆ ಫ್ರೆಂಡ್ ಆಗಿದ್ದಾನೆ, ಇವನು ಸಾವುಕಾರನ್ ಮಗನೇ ಇರ್ಬೇಕು. ಆಗ್ಲೇ ಆ ಹುಡುಗಿ ಇದ್ದಳು ಯೋಚನೆ ಮಾಡ್ತಾಳೆ, ಇವನು ನನ್ನ ವಶಕ್ ಮಾಡ್ಕೊಬೇಕು ನಾನು. ಅವಳಿಗೆ ಅನ್ನಿಸ್ತಿರುತ್ತೆ ಡ್ಯಾನಿಯಲ್ ಇಸ್ ರಿಚ್, ಅವನು ನೀ ಹಿಂಗ್ ಮಾಡಿರೋ ಪಟಾಯಿಸಕ್ಕಾಗಲ್ಲ. ಅವಳು ಕೂಡ ಫ್ಲೆಕ್ಸ್ ಮಾಡ್ತಾ ಹೇಳ್ತಾಳೆ, ನಿಂಗೇನ್ ಬೇಕು ಕೇಳು, ಜಾಸ್ತಿ ದುಡ್ದಾದ್ರೂ ಸೈ ಅಂತ ಹೇಳಿ ಎಲ್ರಿಗೂ ಆಫರ್ ಮಾಡ್ತಾಳೆ. ಅಂಡ್ ಇದನ್ನ ನೋಡ್ಬಿಟ್ಟು ಎಲ್ಲ ಇಲ್ಲಿ ಕೇಳ್ತಾರೆ, ನನಗೆ ವಾಚ್ ಬೇಕು ಅಂಡ್ ಡಾಂಗುಕ್ ಇದ್ದ ನನಗೆ ಬ್ರೇಸ್ಲೆಟ್ ಬೇಕು ಅಂತಾನೆ. ಅದೇ ಟೈಮ್ ಡ್ಯಾನಿಯಲ್ ಸರ್ದಿ ಬಂದಾಗ ಡ್ಯಾನಿಯಲ್ ಇಲ್ಲಿ ಆರ್ ಅಂತ ಹೇಳಿ ಮೆಲ್ಲ ಕೇಳ್ತಾನೆ. ಅಂಡ್ ಅವರಿಗೆಲ್ಲ ಅನ್ನಿಸ್ತಿರುತ್ತೆ ಏನೋ ದೊಡ್ಡದಾಗ ಕೇಳ್ತಾನೆ ಈಗ. ಅಂಡ್ ಅವನ್ ಇಲ್ಲಿ ಒಂದು ರೈಸ್ ಕುಕ್ಕರ್ ಕೇಳ್ತಾನೆ. ಅಂಡ್ ಇದ್ ಕೇಳ್ಬಿಟ್ಟು ಎಲ್ಲ ಶಾಕ್ ಆಗ್ತಾರೆ. ಅಂಡ್ ಹುಡುಗಿ ಇದ್ದಳು ಸಖತ್ ಖುಷಿ ಆಗ್ತಾಳೆ. ಅವಳು ಎಷ್ಟು ಖುಷಿ ಆದ್ಲು ಅಂದ್ರೆ ಅವಳು ಪೋಮ್ ಇದ್ದಿದ್ದು ಡ್ಯಾನಿಯಲ್ ಮುಖನೇ ಇಚ್ಚಿಟ್ಟು ಹೆಂಗ್ ಜೊತೆ ಹೋಗ್ಬಿಡು, ನಿಮ್ ಜೊತೆ ಆಗಲ್ಲ, ನನ್ ಜೊತೆ ಏನ್ ಆಗಲ್ಲ, ವರಿ ನಾಟ್. ಈ ಸಿಂಗಲ್ನೆಸ್ ಯಾವಾಗ ಮುಗಿಯುತ್ತೋ ಇದ್ ನೋಡ್ಬಿಟ್ಟು ಡಾಂಗುಕ್ ಇದ್ದನ ಸಖತ್ ಸಿಟ್ಟಾಗ್ತಾನೆ. ಬಟ್ ಡ್ಯಾನಿಯಲ್ ಇದ್ದನ ಅವಳನ್ನ ದೂರ ತಳ್ಬಿಟ್ಟು ನೀರು ಅಂತ ಹೇಳಿ ಆಲ್ಕೋಹಾಲ್ ಕುಡಿತಾನೆ. ಅಂಡ್ ಎಲ್ಲ ಉಗಿತಾನು ಕೂಡ. ಬಟ್ ಫಸ್ಟ್ ಟೈಮ್ ಕುಡಿದಿದ್ದ ಅವನು ಇಲ್ಲಿ ಕೆಮ್ಮತ್ತ ತಲೆ ಕೆಳಗ್ ಮಾಡ್ಕೊಂಡಿರ್ತಾನೆ. ಅವನನ್ನ ಆ ಹುಡುಗಿ ಇದ್ದಾಳೆ ಸಂಭಾಲಿಸಿರ್ತಾಳೆ. ಆಗ್ಲೇ ಅದ್ರಲ್ಲಿ ಒಬ್ಬ ಡ್ಯಾನಿಯಲ್ ಹತ್ರ ಬಂದ್ಬಿಟ್ಟು, ನೀನ್ ಹೊಸಬ ಅಲ್ವಾ, ನಿನಗೆ ಇವತ್ತು ರೂಲ್ಸ್ ಕಲಿಸ್ತೀನಿ ನಾನು ಇಲ್ಲೇನು ಅಂತ ಹೇಳಿ ಫುಲ್ ಕೈಯಲ್ಲಿರೋ ಬೆಟ್ಟೆಲ್ಲ ಮುರ್ಕೊಂಡ್ಬಿಟ್ಟು ಹತ್ರ ಬರ್ತಿದ್ದ. ಆಗ್ಲೇ ಆ ಹುಡುಗಿ ಇದ್ದಳು ಡ್ಯಾನಿಯಲ್ ನ ಈಗ್ಲೂ ಸಂಭಾಲಿಸ್ತಿದ್ಲು. ಬಟ್ ಡಾಂಗುಕ್ ಇದ್ದ ಸಖತ್ ಖುಷಿ ಇದ್ದ, ಈಗ ನನಗೆ ಅಡ್ಡ ಆಗಿರೋನು ಇವತ್ತು ಹೋಗ್ತಾನೆ. ಆಗ್ಲೇ ಡ್ಯಾನಿಯಲ್ ಇದನ್ನ ಸ್ಮೈಲ್ ಮಾಡ್ತಾ ಹೇಳ್ತಾನೆ ಆ ಹುಡುಗಿಗೆ, ಓಯ್ ಪಾಪ ಇವತ್ತಿನಿಂದ ಇಂಥ ಪ್ಲೇಸಿಗೆ ಬರಕ್ ಹೋಗ್ಬೇಡ ಸರಿನಾ ಅಂತ. ಡ್ಯಾನಿಯಲ್ ಈ ಪೋಸ್ ನೋಡ್ಬಿಟ್ಟು ಆ ಹುಡುಗಿ ಇದ್ದಳು ಇಂಪ್ರೆಸ್ ಆಗಿ ಹೋಗ್ತಾಳೆ. ಅಲ್ಲಿ ಹುಡುಗ ಅಲ್ಲಿ ಬುದ್ಧಿ ಹೇಳ್ತಿದ್ದಾನೆ, ಬಟ್ ಈ ಹುಡುಗಿ ರಿಯಾಕ್ಷನ್ ನೋಡಿ ನೀವು. ಬಟ್ ದೊಡ್ಡ ಡ್ಯಾನಿಯಲ್ಗೆ ಈಗ ಒಂಚೂರು ನಶೆ ಹತ್ತುತ್ತಿದೆ. ಕುಡ್ದವ್ರು ಹೆಂಗ್ ಆಡ್ತಾರೆ ಇವನು ನಿಮಗೆ ಗೊತ್ತಿರೋದು ಚೆನ್ನಾಗಿ. ಆಗ್ಲೇ ಇಲ್ಲೊಂಚೂರು ಗಲಾಟೆ ಆಗ್ತಿತ್ತು. ಆಗ್ಲೇ ಅವ್ನು ಫೈಟ್ ಮಾಡಕ್ ಬಂದಿದ್ನಲ್ಲ ಅವನು ಕೂಡ ಅವ್ರ ಕಡೆ ಹುಡುಗರನ್ನೆಲ್ಲ ಕರ್ಸಿರ್ತಾನೆ. ಇವ್ರದೆಲ್ಲ ಗುಂಪಿದೆಯಲ್ಲ, ಒಬ್ಬ ಬಂದ್ಬಿಟ್ಟು ಅವ್ರಿಗಿಂತ ಶೈನ್ ಆಗ್ತಿದ್ದಾನೆ ಅಂದ್ರೆ ಎಲ್ಲರಿಗೂ ಊರಿ ಕಿತ್ಕೊಂಡೋಗುತ್ತೆ. ಅವ್ರೆಲ್ಲ ಬಂದ್ಬಿಟ್ಟು ಆ ಹುಡುಗಿ ಅಂಡ್ ಆ ಪಬ್ ಓನರಿಗೆ ಎಲ್ಲ ಬೈತಿದ್ರು ತಿರುಗಿಸಿ, ತೊಲಗ್ರಿ ಇಲ್ಲಿಂದ ನೀವು. ಆಗ್ಲೇ ಎಲ್ಲ ಇದ್ದರು ಡ್ಯಾನಿಯಲ್ ನ ಹೊಡೆಯಕ್ ಬರ್ತಾರೆ. ಬಟ್ ಡ್ಯಾನಿಯಲ್ ಇದ್ದನು ಅವ್ರನ್ನೇ ರೋಸ್ಟ್ ಮಾಡ್ತಾನೆ ಅಂತ ಕೇಳಿ ಬೆಂಕಿ ಹತ್ಕೊಂಡ್ಬಿಟ್ಟು ಎಲ್ಲ ಅಟ್ಯಾಕ್ ಮಾಡ್ತಾರೆ ಡ್ಯಾನಿಯಲ್ ಮೇಲೆ. ಆಗ್ಲೇ ಡ್ಯಾನಿಯಲ್ ಇದ್ದನು ಆ ಹುಡುಗಿನ ಸೇವ್ ಮಾಡಕ್ಕೆ ಅವಳ ಮುಂದೆ ಬರ್ತಾನೆ. ಆಗ್ಲೇ ಒಬ್ಬ ಪಂಚ್ ಮಾಡಕ್ ಬರ್ತಾನೆ. ಬಟ್ ಆ ಪಂಚ್ ಜ್ಯಾಕ್ ಪಂಚಿಂಗ್ ಸಖತ್ ಸ್ಲೋ ಇದೆ. ಅದಕ್ಕೆ ಡ್ಯಾನಿಯಲ್ ಇದ್ದನ ಅವನಿಗೆ ಒಂದು ಹೊಟ್ಟೆಗೆ ಹೊಡೆದ್ಬಿಟ್ಟು ಗೇಮ್ ಓವರ್ ಮಾಡ್ತಾನಲ್ಲೇ. ಗುಡ್ ನೈಟ್ ಬಡಿ. ಆಗ್ಲೇ ಇನ್ನೊಬ್ಬ ಬರ್ತಾನೆ ವಾಸ್ಕೋತಾರೆ ಇಂಟಿಮಿಡೇಟ್ ಆಗಿ. ಬಟ್ ಡ್ಯಾನಿಯಲ್ ಇದ್ದನು ವಾಸ್ಕೋ ಹೊಡೆದಿರ್ತಾನಲ್ಲ ಮೊಣಕೈ, ಅದೇ ರೀತಿ ಅವನಿಗೂ ಕೂಡ ಹೊಡಿತಾನೆ, ಅವನಿಗೂ ಮಲಗಿಸ್ದ. ಅದೇ ಟೈಮಿಗೆ ಇನ್ಲಿಂದ ಡ್ಯಾನಿಯಲ್ಗೆ ಯಾರೋ ಹೊಡಿತಾರೆ ಬಂದು. ಬಟ್ ಡ್ಯಾನಿಯಲ್ ಇದ್ದನು ವಾಸ್ಕೋ ತರ ಪೋಸ್ ತಗೊಂತಾನೆ. ಮುಂದಿರೋನಿಗೆ ಅನ್ಸುತ್ತೆ ಈಗ ಅವ್ನು ಪಂಚ್ ಮಾಡ್ತಾನೆ. ಬಟ್ ಡ್ಯಾನಿಯಲ್ ಇದ್ದನು ಪಂಚ್ ಮಾಡಲ್ಲ, ಅವನೊಂದು ಕಿಕ್ ಹೊಡಿತಾನೆ. ಅದೇನ್ ನಾರ್ಮಲ್ ಕಿಕ್ ಏನಲ್ಲ, ಅದು ಬ್ರೆಜಿಲಿಯನ್ ಕಿಕ್. ಅಂಡ್ ಇವನ್ ಕತೆ ಇಲ್ಲೇ ಮುಗೀತು. ಡ್ಯಾನಿಯಲ್ ಹಿಂಗ್ ಹೆಂಗ್ ಮಾಡದ ಸ್ವತಃ ಡ್ಯಾನಿಯಲ್ಗೂ ಕೂಡ ಗೊತ್ತಿಲ್ಲ ಅವ್ನು ಈ ಕಿಕ್ ಹೆಂಗ್ ಹೊಡೆದ ಅದು ಪರ್ಫೆಕ್ಟ್ಲಿ. ಅವ್ನು ಈ ಕಿಕ್ ಯಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅಂಡ್ ಅವನಿಗೆ ಗೊತ್ತಾಗುತ್ತೆ ಈ ಕಿಕ್ ಯಾರ್ದು ಅಂತ. ಅದು ಗಂದು ಸ್ಕೂಲ್ ಫೆಸ್ಟಿವಲ್ ಅಲ್ಲಿ ಹೊಡೆದಿದ್ನಲ್ಲ ಸೀಸನ್ 1 ಅಲ್ಲಿ, ನಿಮಗೆ ಗೊತ್ತೇ ಇರುತ್ತೆ ನೋಡಿ. ನಾನು ಲುಕ್ಕಿಸಮ್ ಪೂರ ಓದಿದ್ದೇನೆ ಈಗ ರೀಸೆಂಟ್ ಚಾಪ್ಟರ್ ವರ್ಗು, ನನಗೆ ಗೊತ್ತು ಈ ಪವರ್ ಏನು ಅಂತ. ಬಟ್ ಸ್ಪಾಯ್ಲರ್
ನಂಬರ್ ಕೊಡಲ್ಲ, ಒಂದ್ ಚೂರ್ ಹೇಳ್ತೀನಿ. ಡ್ಯಾನಿಯಲ್ ಇದ್ದನು ಜ್ಯಾಕ್ ವಾಸ್ಕೋ ಗನ್ ಮೂಸ್ ಎಲ್ಲ ಕಾಪಿ ಮಾಡ್ತಿದ್ದಾನೆ, ಅವ್ರ ತರನೇ ಫೈಟ್ ಮಾಡ್ತಿದ್ದಾನೆ. ಅವ್ನ ಒಳಗೆ ಏನೋ ಪವರ್ ಇದೆ. ಕ್ಲಿಕ್ ಆಗ್ತಿದ್ಯಾ, ಕ್ಲಿಕ್ ಆಗ್ಲಿಲ್ಲ ಅಂದ್ರೆ ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಮುಂದೆ ಗೊತ್ತಾಗುತ್ತೆ. ಸೊ ಇಲ್ಲಿ ಎಲ್ಲಾರು ಚರ್ಚ್ ಆದ್ಮೇಲೆ ಡ್ಯಾನಿಯಲ್ ಇದ್ದನು ಡಾಂಗು ಕೊಡಕ್ಕೆ ಹೋಗ್ತಾನೆ. ಅವನಿಗೊಂದು ವಾರ್ನಿಂಗ್ ಕೊಟ್ಬಿಟ್ಟು ನೀರು ಅಂತೇಳಿ ತಿರ್ಗಾ ಆಲ್ಕೋಹಾಲ್ ಕುಡಿತಾನೆ. ಅದೇ ಟೈಮಿಗೆ ಇಲ್ಲಿ ಪೊಲೀಸ್ ಕೂಡ ಬರ್ತಾರೆ. ಪೊಲೀಸ್ ನೋಡ್ಬಿಟ್ಟು ಎಲ್ಲ ಶಾಕ್ ಆಗ್ತಾರೆ. ಅಂಡ್ ಪೊಲೀಸ್ ಯಾರು ಕರ್ಸಿದ್ದು ಅಂತೇಳಿ ನೋಡಿದಾಗ ಅದೇ ಆ ಹುಡುಗಿನೇ. ಈ ಲಲ್ಲಿ ಒಂದು ಇಲ್ಲಿಗಲ್ ಎಸ್ಕೋರ್ಟ್ ಸರ್ವಿಸ್ ಜಾಬಿಗೆ ಪೊಲೀಸ್ ನ ಕರ್ಸಿದಾಳೆ. ಹುಡುಗಿರ್ ಬ್ರೈನ್ ಯಪ್ಪ. ಆಮೇಲೆ ಪೊಲೀಸ್ ಬಂದ್ಬಿಟ್ಟು ಈ 3 ಜನನ್ನ ಅರೆಸ್ಟ್ ಮಾಡ್ಕೊಂಡ್ ಕರ್ಕೊಂಡ್ ಹೋಗ್ತಾರೆ. ಅಂಡ್ ನಮಗೆ ಇಲ್ಲಿ ಗೊತ್ತಾಗುತ್ತೆ ಇವ್ರು 3 ಜನನು ಕ್ರಿಮಿನಲ್ಸ್ ಮುಂಚೆನೆ. ಸೊ ಇಲ್ಲಿ ಡ್ಯಾನಿಯಲ್ ಈ ಜಾಗ ಗೊತ್ತಿಲ್ದಲೆ ಬಂದಿದ್ದಕ್ಕೆ ಅವನಿಗೆ ಒಂದು ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಟು ಬಿಡ್ತಾರೆ. ಆಗ್ಲೇ ಡ್ಯಾನಿಯಲ್ ಇದನ್ನು ಆಚೆ ಬಂದು ನೋಡ್ತಾನೆ. ಆಚೆ ಪೂರ್ತಿ ಬೆಳಕರ್ದಿದೆ. ಅವ್ನ ಫ್ರೆಂಡ್ಸ್ ಎಲ್ಲ ಸ್ಕೂಲಿಗೆ ಹೋಗ್ತಿದ್ದಾರೆ. ಸೊ ಇಲ್ಲಿ ಡ್ಯಾನಿಯಲ್ ಅದೇ ಪಿವೋಟ್ ಸ್ಟೇಟ್ ಅಲ್ಲಿ ಸ್ಕೂಲಿಗೆ ಹೋಗ್ತಿರ್ತಾನೆ. ಅದೇ ಟೈಮಿಗೆ ನಾವ್ ಇಲ್ಲೊಂದು ನ್ಯೂ ಕ್ಯಾರೆಕ್ಟರ್ ನೋಡ್ತೀವಿ. ನ್ಯೂ ಕ್ಯಾರೆಕ್ಟರ್ ಏನಲ್ಲ, ನ್ಯೂ ಸೀಸನ್ 1 ಅಲ್ಲಿ ಪ್ಲಸ್ ಸೀಸನ್ 2 ನಲ್ಲೂ ಸಹ ಗ್ಲಿಮ್ಸ್ ನೋಡಿರ್ತೀರ ಈ ಕ್ಯಾರೆಕ್ಟರ್. ಇವನ ಹೆಸರು ಎಲಿ ಜಾಂಗ್. ಫ್ಯಾಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋನು. ಇವನು ನೋಡಿ ಹುಡುಗಿರೆಲ್ಲ ಪಾಗಲ್ಲು. ಅವರೆಲ್ಲ ಇವನನ್ನ ಸುತ್ತುವರ್ಕೊಂಡ್ಬಿಟ್ಟು ನಿನ್ ನಂಬರ್ ಕೊಡು ಅಂತ ಹೇಳಿ ಕೇಳ್ತಿರ್ತಾರೆ. ಬಟ್ ಎಲಿ ಇದ್ದನು ನಂಬರ್ ಕೊಡಲ್ಲ. ಇದ್ ನೋಡ್ಬಿಟ್ಟು ವಿಂಜಿನ್ ಇದ್ದ ಸಖತ್ ಉರ್ಕೊಳ್ತಿದ್ದ. ಅವನು ಎಲಿ ಹಿಂದೆ ಬಂದ್ಬಿಟ್ಟು ಹೇಳ್ತಾನೆ, ಪರ್ಪಲ್ ಸೈಡಿಗೆ ಹೋಗಿ ಫುಲ್ ದಾದಾಗಿರಿ ಆಟಿಟ್ಯೂಡ್ ಎಲ್ಲ ಹೇಳ್ತಾನೆ. ಬಟ್ ಹುಡುಗ ಇದ್ದನು ಹಂಬಲ್ ಆಗಿ ಸೈಡಿಗೆ ಹೋಗ್ಬಿಟ್ಟು ಸಾರಿನೂ ಕೇಳ್ತಾನೆ ವಿಂಜಿನಿಗೆ. ಅಂಡ್ ವಿಂಜಿನ್ ನೋಡ್ಬಿಟ್ಟು ಇದೆಲ್ಲ ಖುಷಿ, ನಂದವ ನಡೆಯುತ್ತಿಲ್ಲ. ಅಂಡ್ ಹಿಂದೆ ವಿಂಜಿನ್ ಜೊತೆ ಇರೋ ಹುಡುಗಿ ರಿಯಾಕ್ಷನ್ ನೋಡಿ ನೀವು. ಆಗ್ಲೂ ವಿಂಜಿನಿಗೆ ಒಂದು ಸೌಂಡ್ ಬರುತ್ತೆ. ಯಾವ್ದೋ ಹುಡುಗಿ ಇದ್ದಳು ಒಂದು ಹುಡುಗನ್ ನಂಬರ್ ಕೇಳ್ತಿರ್ತಾಳೆ. ವಿಂಜಿನ್ ಹಲ್ ಕಡಿತ ಯಾವಲ್ಲ ಅವನ ಬಡ್ಡಿ ಮಗ ಅಂತ ಹೇಳಿ ಹಿಂದೆ ತಿರುಗಿ ನೋಡ್ತಾನೆ. ಆದ್ರೆ ಹಿಂದೆ ನಿಂತಿದ್ದ ನಮ್ ದೊಡ್ಡ ಡ್ಯಾನಿಯಲ್. ಅವನ್ ಜೊತೆ ಅದೇ ಡ್ರಂಕ್ ಲೇಡಿ ಇದ್ಲು. ಡ್ಯಾನಿಯಲ್ ಈಗ್ಲೂ ಕೂಡ ಕುಡಿದ್ ನಶೆಲೆ ಇದ್ದಾನೆ. ಅದೇ ಸ್ಟೇಟ್ ಅಲ್ಲಿ ಡ್ಯಾನಿಯಲ್ ಇದ್ದಾನೆ. ಆ ಹುಡುಗಿಗೆ ಹೇಳ್ತಾನೆ, ಏಯ್ ಹೋಗ್ ನೀನು, ನನ್ನ ಹತ್ರ ಸಖತ್ ದುಡ್ಡಿದೆ, ನಾನೀಗ ಸ್ಕೂಲಿಗೆ ಹೋಗ್ಬೇಕು ಅಂತ ಹೇಳಿ ಹೋಗ್ತಾನೆ. ನೆಕ್ಸ್ಟ್ ಜ್ಯಾಕ್ ಇದ್ದನು ಕೂಡ ದೊಡ್ಡ ಡ್ಯಾನಿಯಲ್ ನೋಡ್ಬಿಟ್ಟು ಸಖತ್ ಸರ್ಪ್ರೈಸ್ ಆಗ್ತಾನೆ. ಅವನು ಬಾಸ್ ರೇಂಜ್ ಕುತ್ಕೊಂಡ್ ಕೇಳ್ತಿದ್ದ, ಊಟಕ್ಕೆ ಏನ್ ಇವತ್ತು. ಅವನಿಂದ ಎಣ್ಣೆ ಸ್ಮೆಲ್ಲು ಸಹ ಬರ್ತಿದ್ದೆ. ಜ್ಯಾಕ್ ಕೂಡ ಇದನ್ನ ನೋಟಿಸ್ ಮಾಡ್ತಾನೆ. ಅವನಿಲ್ಲಿ ಯೋಚನೆ ಮಾಡ್ತಾನೆ, ಇವ್ನು ಕುಡ್ಕೊಂಡು ಯಾಕೆ ಸ್ಕೂಲಿಗೆ ಬಂದ. ಹಾಗೆ ಜೇನು ಕೂಡ ನೋಡ್ತೀವಿ. ಜೈಲಿ ಖುಷಿಯಾಗಿದ್ದ ಬಿಕಾಸ್ ಡ್ಯಾನಿಯಲ್ ಇದ್ದಾನ ಅವ್ನು ಕೊಟ್ಟಿರೋ ಬಟ್ಟೆ ಹಾಕೊಂಡ್ ಬಂದಿದ್ದಾನೆ ಸ್ಕೂಲಿಗೆ. ಬಟ್ ಅಲ್ಲಿರೋ ಹುಡುಗಿಯರೆಲ್ಲ ಮಾತಾಡ್ತಾರೆ, ಡ್ಯಾನಿಯಲ್ ಇವತ್ತು ಕುಡ್ಕೊಂಡ್ ಬಂದಿದ್ದಾನೆ. ಇದನ್ನ ಕೇಳ್ಬಿಟ್ಟು ಜೇನು ಕೂಡ ಶಾಕ್ ಆಗ್ತಾನೆ. ಡ್ಯಾನಿಯಲ್ ನ ಈ ಅವಸ್ಥೆಯಲ್ಲಿ ನೋಡು ಆ ಕ್ಲಾಸ್ ಹುಡುಗಿಯರು ಇಂಪ್ರೆಸ್ ಆಗಿ ಹೋಗ್ತಾರೆ. ಬಟ್ ಚಿಕ್ಕ ಕ್ರಿಸ್ಟಲ್ ಇಲ್ಲ, ಅವಳು ಸಿಟ್ ಆಗಿದ್ಲು ಇವನ್ ಅಂತ ಪಿವೋಟ್ ನನ್ವಾಗ. ಇವನಂತೂ ವರ್ಸ್ಟ್. ಅಲ್ಲಿ ಚಿಕ್ಕ ಕ್ರಿಸ್ಟಲ್ ಕುಂತಿರೋ ಬೆಂಚ್ ಮೇಲೆ ಒಂದು ಕೈ ಬಂದು ಬೀಳುತ್ತೆ. ಅದ್ ಯಾರು ಅಂತ ಹೇಳಿ ನೋಡಿದ್ರೆ ಅವನೇ ನಮ್ ದೊಡ್ಡ ಡ್ಯಾನಿಯಲ್. ಅವನಿಲ್ಲಿ ಚಿಕ್ಕ ಕ್ರಿಸ್ಟಲ್ ಹತ್ರ ಬಂದ್ಬಿಟ್ಟು ಕೇಳ್ತಿರ್ತಾನೆ, ಡಾರ್ಲಿಂಗ್ ಚೆನ್ನಾಗಿ ನಿದ್ದೆ ಮಾಡ್ದ ನೀನು. ಅಂಡ್ ಇದನ್ನ ನೋಡ್ಬಿಟ್ಟು ಚಿಕ್ಕ ಕ್ರಿಸ್ಟಲ್ ಇದ್ದಾಳೆ ಅಲ್ಲಿಂದ ಎದ್ದು ಬಿಟ್ಟು ಸಿಟ್ಟಾಗಿ ಆಚೆ ಹೋಗ್ತಾಳೆ. ಅಂಡ್ ಬಾಕಿ ಹುಡುಗಿರು ಸಖತ್ ಸಿಟ್ಟಾಗೋದ್ರು. ಇದನ್ನ ಇವಳು ಹೆಂಗ್ ಮಾಡಿ ಹೇಳು. ಆಗ್ಲಿ ಜೈ ಇದನ್ನು ಹತ್ರ ಬಂದ್ಬಿಟ್ಟು ಡ್ಯಾನಿಯಲ್ ಹ್ಯಾಂಗ್ ಓವರ್ ಮೆಡಿಸನ್ ಕೊಡ್ತಾನೆ. ಇದರಿಂದ ನಶೆ ಇಳಿಯುತ್ತೆ. ಇದ್ ನೋಡ್ಬಿಟ್ಟು ಡ್ಯಾನಿಯಲ್ ಖುಷಿ ಆಗ್ತಾನೆ. ಅಂಡ್ ಸಾರಿನೂ ಕೇಳ್ತಾನೆ ಜೈಗೆ, ನೀನ್ ಕೊಟ್ಟಿದ್ ಕೊಟ್ಟು ಎಲ್ಲ ಗಬ್ಬಾಗೋತು. ಅದಕ್ಕೆ ಜೈ ಇದ್ದನ್ ಹೇಳ್ತಾನೆ, ನೋ ವರಿ, ನಾನೇ ನಿನಗೆ ಒಗದ್ ಕೊಡ್ತೀನಿ. ನೋಡ್ತಿದ್ದೀರಾ ಜೈ ಎಷ್ಟು ಕೇರ್ ಮಾಡ್ತಾನೆ. ಡ್ಯಾನಿಯಲ್ ಅಂಡ್ ಜೈ ಟ್ರೂಲಿ ಮೇಡ್ ಫಾರ್ ಈಚ್ ಅದರ್. ಡ್ಯಾನಿಯಲ್ ಗೊತ್ತಾಗುತ್ತೆ ಜೈ ಬರ್ತ್ಡೇ ಹತ್ರ ಬರ್ತಿದೆ. ಆಸ್ ಅ ಟ್ರೂ ನಕಮ ಡ್ಯಾನಿಯಲ್ ಇದ್ದನು ಜೈ ಬರ್ತ್ಡೇ ಹೋಗ್ಬೇಕು, ಒಂದು ಪ್ರೆಸೆಂಟ್ ತಗೊಂಡು. ಬಿಕಾಸ್ ಹೋಗ್ಲೇಬೇಕು, ಯಾಕಂದ್ರೆ ಜೈ ಅಂತ ಫ್ರೆಂಡ್ ಅವನಿಗೆ ನಿಜವಾಗ್ಲೂ ಸಿಗಲ್ಲ ಲೈಫ್ ಅಲ್ಲಿ. ಜೈ ಅಷ್ಟೊಂದು ಹೆಲ್ಪ್ ಮಾಡ್ತಾನೆ ಡ್ಯಾನಿಯಲ್ಗೆ. ಅವ್ನ್ ಬರ್ತ್ಡೇ ಹೋಗ್ಲಿಲ್ಲ ಅಂದ್ರೆ ಹೆಂಗೆ. ಅಂಡ್ ಈ ಕಾನ್ವರ್ಸೇಷನ್ ನೋಡ್ಬಿಟ್ಟು ಝೋಯಿಗ್ ಸಖತ್ ತಲೆ ಕೆಟ್ಟು ಹೋಗ್ತಿರುತ್ತೆ. ಆಗ್ಲಿ ಡ್ಯಾನಿಯಲ್ ಇದ್ದನು ಆಚೆ ಬರ್ತಾನೆ. ವಾಸ್ಕೋ ಗ್ಯಾಂಗ್ ನ ಮೀಟ್ ಆಗ್ತಾನೆ. ಅಲ್ಲಿ ಜೇಸ್ ಇದ್ದನು ಪಂಚ್ ನ ಡಾಜ್ ಮಾಡೋ ಪ್ರಾಕ್ಟೀಸ್ ಮಾಡ್ತಿದ್ದ. ಜೇಸ್ ಇಲ್ಲಿ ಚೆನ್ನಾಗಿ ಡಾಜ್ ಮಾಡ್ತಿದ್ದ. ಆಗ್ಲಿ ಡ್ಯಾನಿಯಲ್ ಇಲ್ಲಿ ಕೇಳ್ತಾನೆ, ನಾನ್ ಟ್ರೈ ಮಾಡ್ಲಾ. ಅದಕ್ಕೆ ಜೇಸ್ ಇಲ್ದನ್ ಇಲ್ಲಿ ಒಪ್ಕೊಳ್ತಾನೆ. ಬಟ್ ಡ್ಯಾನಿಯಲ್ ಇದ್ದನು ಜೇಸ್ ಗೆ ಸಖತ್ ಕುಟ್ ಮಡಗ್ತಾನೆ. ಅಲ್ಲಿ ಇವರೆಲ್ಲ ನೆಕ್ಸ್ಟ್ ಕೆಫಿಟೀರಿಯಾಗ ಹೋಗ್ತಾರೆ. ಆಗ್ಲೇ ವಾಸ್ಕೋ ಇದ್ದನು ದೊಡ್ಡ ಡ್ಯಾನಿಯಲ್ ಕೇಳ್ತಾನೆ, ಇವತ್ ಚಿಕ್ಕ ಡ್ಯಾನಿಯಲ್ ಎಕ್ಸರ್ಸೈಸ್ ಮಾಡಕ್ ಯಾಕೆ ಬಂದಿಲ್ಲ. ಅದಕ್ಕೆ ದೊಡ್ಡ ಡ್ಯಾನಿಯಲ್ ಇಲ್ಲಿ ಹೇಳ್ತಾನೆ, ಅವನಿಗೆ ಸಾಕಾಗಿದೆ ಪಾಪ, ಮಲಗಿದ್ದ ಅವನು, ನಾಳೆ ಬರ್ತಾನೆ ಬಿಡು, ನಾಳೆ ಬಂದಾಗ ಸಖತ್ ಜಾಸ್ತಿನೇ ಟ್ರೈನಿಂಗ್ ಮಾಡ್ಸ ಅವ್ನ ಕೈಲಿ ಅಂತ ಹೇಳಿ ಹೇಳ್ತಾನೆ. ಚಿಕ್ಕ ಡ್ಯಾನಿಯಲ್ ಯಾಕೆ ಬರ್ಲಿಲ್ಲ ಅಂತ ಹೇಳಿ ನಿಮಗೆ ಗೊತ್ತು. ಬಿಕಾಸ್ ದೊಡ್ಡ ಡ್ಯಾನಿಯಲ್ ಇದ್ದನು ಪೂರ್ತಿ ರಾತ್ರೆಲ್ಲ ಎದ್ದೇ ಇದ್ದ. ಚಿಕ್ಕ ಡ್ಯಾನಿಯಲ್ ಆಗಿ ಎಲ್ಲಿಂದ ಎಕ್ಸರ್ಸೈಸ್ ಮಾಡಕ್ ಬರ್ತಾನ ಅವನು. ಆಗ್ಲಿ ಹಿಂದಿಂದ ಒಬ್ಬ PT ಟೀಚರ್ ಬಂದ್ಬಿಟ್ಟು ಡ್ಯಾನಿಯಲ್ ಕಿವಿ ಹಿಂದಿ ಕೇಳಿತಾನೆ, ಎಲ್ಲ ಲಕ್ಕ ಸ್ಕೂಲಿಗೆ ಕುಡ್ಕೊಂಡ್ ಬಂದಿದ್ಯಾ. ಎಲ್ಲಿ ಕುಡ್ದಿದ್ದು, ಫ್ರೆಂಡ್ಸ್ ಜೊತೆ ಕುಡ್ದ. ಅದಕ್ಕೆ ಡ್ಯಾನಿಯಲ್ ಒಂದು ಕಾರ್ಡ್ ತೆಗೆದು ಕೊಡ್ತಾನೆ. ಅದನ್ನ ನೋಡ್ಬಿಟ್ಟು PT ಟೀಚರ್ ಅಂಡ್ ಅಲ್ಲಿದ್ದವರೆಲ್ಲ ದಂಗಾಗಿ ಹೋಗ್ತಾರೆ ಹೆಸರು ಕೇಳಿ. ಈ ಬಾರು ಗಂಗ್ ನಮ್ಮಲ್ಲಿ ಟಾಪ್ ನಂಬರ್ 1. ಸೊ ನೀನ್ ಇಲ್ಲಿ ಕುಡಿದ್ ಬಂದ ಹೋಸ್ಟೆಸ್ ಬಾರ್ ಅಲ್ಲಿ. ಸ್ಕೂಲ್ ಮುಗ್ದಾಗ ನೀನ್ ನನ್ನ ಆಫೀಸಿಗೆ ಬಾ ಅಂತ ಹೇಳಿ ವಾರ್ನಿಂಗ್ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅಂಡ್ ಟೀಚರ್ ಆಚೆ ಹೋಗಿದ್ ಕೂಡಲೇ ವಾಸ್ಕೋ ಇದ್ದನು ಡ್ಯಾನಿಯಲ್ ಮೇಲೆ ಪಂಚ್ ಹೊಡಿತಾನೊಂದು. ಇದರಿಂದ ಡ್ಯಾನಿಯಲ್ ಮೂಗೇನಿತ್ತು ಅದು ಒಡೆದೋಗುತ್ತೆ. ಆಗ್ಲೇ ವಾಸ್ಕೋ ಇದ್ದನು ಹೇಳ್ತಾನೆ, ನೀನ್ ಕುಡ್ಕೊಂಡು ಸ್ಕೂಲಿಗೆ ಬಂದಿದ್ಯಾ. ಐ ಆಮ್ ಡಿಸಪಾಯಿಂಟೆಡ್ ಡ್ಯಾನಿಯಲ್, ನಿನಗ್ ನಾನ್ ಸರಿ ದಾರಿಗೆ ತರಬೇಕು. ವಾಸ್ಕೋ ಇದ್ದನು ಫೈಟಿಂಗ್ ಸ್ಟ್ಯಾಂಡ್ಸ್ ತಗೊಂತಾನೆ. ಅಂಡ್ ಈ ತರ ಫ್ರೆಂಡ್ಸ್ ಕೇರ್ ಮಾಡೋದಕ್ಕೆ ನಿಜವಾಗ್ಲೂ ನನಗೆ ವಾಸ್ಕೋ ಕ್ಯಾರೆಕ್ಟರ್ ಇಷ್ಟ ಬ್ರೋ. ಬಟ್ ಡ್ಯಾನಿಯಲ್ ಇದ್ದನು ಈಗ ನಶೆಲಿ ಇದ್ದಾನೆ. ಅವನಿದ್ದಾನೆ ಅಂದ್ಕೊಂತಾನೆ ವಾಸ್ಕೋ ನನ್ನ ಮೇಲೆ ಅಟ್ಯಾಕ್ ಮಾಡೋದ್. ನಾನು ಈಗ ವಾಸ್ಕೋ ಹೊಡಿತೀನಿ ಅಂತ ಹೇಳಿ ಅವನು ಕೂಡ ಫೈಟಿಂಗ್ ಸ್ಟ್ಯಾಂಡ್ಸ್ ತಗೊಂತಾನೆ. ವಾಸ್ಕೋ ಇದ್ದನು ಜಲ್ದಿ ಹತ್ರ ಬಂದ್ಬಿಟ್ಟು ಡ್ಯಾನಿಯಲ್ ಮೇಲೆ ಒಂದು ಪಂಚ್ ಹೊಡಿತಾನೆ. ಡ್ಯಾನಿಯಲ್ ಇಲ್ಲಿ ಡಾಜ್ ಮಾಡ್ಬಿಟ್ಟು ವಾಸ್ಕೋ ಇಲ್ಲಿ ಮೊಣಕೈಯಲ್ಲಿ ಹೊಡಿಯಕ್ ಹೋಗ್ತಾನೆ. ಬಟ್ ವಾಸ್ಕೋ ಇದ್ದನು ಅದನ್ನು ಕೂಡ ಡಾಜ್ ಮಾಡ್ಬಿಟ್ಟು ಕೆಳಗ್ಲಿಂದ ಡ್ಯಾನಿಯಲ್ ಒಂದು ಪಂಚ್ ಹೊಡಿತಾನೆ. ಅಂಡ್ ಡ್ಯಾನಿಯಲ್ ಅದನ್ನ ಡಾಜ್
ಡಾಜ್ ಮಾಡ್ತಾನೆ. ಬಟ್ ಅವನಿಗೆ ಒಂಚೂರು ಟಚ್ ಆಗಿದ್ದಕ್ಕೆ ಅವನ ಮೂಗಿಂದ ಮತ್ತೆ ತಿರ್ಗಾ ರಕ್ತ ಬರುತ್ತೆ. ಆಗ್ಲೇ ಡ್ಯಾನಿಯಲ್ ಇದನ್ನು ಗನ್ ಮೂವ್ಸ್ ನ ಕಾಪಿ ಮಾಡ್ಕೊಂಡ್ಬಿಟ್ಟು ಅದೇ ಬ್ರೆಜಿಲಿಯನ್ ಕಿಕ್ ವಾಸ್ಕೋ ಮೇಲೆ ಟ್ರೈ ಮಾಡ್ತಾನೆ. ಬಟ್ ವಾಸ್ಕೋ ಇದನ್ನು ಸರ್ಪ್ರೈಸ್ ಆಗ್ಬಿಟ್ಟು ಅದನ್ನ ಡಾಜ್ ಮಾಡ್ತಾನೆ. ಅದು ನೋಡ್ಬಿಟ್ಟು ಅವನು ಕೂಡ ಸರ್ಪ್ರೈಸ್ ಆಗ್ತಾನೆ, ನಾನು ಈ ಕಿಕ್ ನ ಬ್ಲಾಕ್ ಮಾಡೋದ್ನ. ಅಂಡ್ ಇವ್ರಿಬ್ರು ದೂರ ಹೋಗ್ಬಿಟ್ಟು ಇನ್ನೇನ್ ಹತ್ರ ಬಂದ್ಬಿಟ್ಟು ತಿರ್ಗಾ ಫೈಟ್ ಮಾಡ್ಬೇಕು. ಅಷ್ಟ್ರಲ್ಲಿ ಇಲ್ಲೊಬ್ಬ ಸೀನಿಯರ್ ಬಂದ್ಬಿಟ್ಟು ಅವ್ರಿಬ್ರು ಫೈಟ್ ತಡೆದು ಫೈಟ್ ಮಾಡಬಾರ್ದು, ಇಲ್ಲಿ ಫ್ರೆಂಡ್ಲಿ ಆಗಿರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅಲ್ಲೇ ವಾಸ್ಕೋ ಇದ್ದಾನೆ, ಈಗ್ಲೂ ಸಿಟ್ನಲ್ಲಿದ್ದ. ಅವ್ನು ವೇಟ್ ಮಾಡು, ತಿರ್ಗಾ ಬಂದ್ಬಿಟ್ಟು ನಿನಗೆ ಕೊಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾನೆ. ಜೇಸಿಲಿ ಅವನನ್ನ ಸಂಭಾಲಿಸ್ತಿರ್ತಾನೆ. ಇಲ್ಲಿ ಡ್ಯಾನಿಯಲ್ ಇದನ್ನು ಸುಸ್ತಾಗ್ತಿದ್ದ, ಇವನು ಏನ್ ಹೇಳ್ತಿದ್ದಾನೆ ಅಂತ. ಇದೆಲ್ಲ ಎಲಿನೂ ಕೂಡ ನೋಡ್ತಿರ್ತಾನೆ. ನಮಗೆ ಇಲ್ಲಿ ಗೊತ್ತಾಗುತ್ತೆ ಡ್ಯಾನಿಯಲ್ ರಾತ್ರಿ ಆ ಪಬ್ಬಿಗೆ ಹೋಗಿಂತ ಮುಂಚೆ ಆ ಕ್ಲಬ್ ಮ್ಯಾನೇಜರ್ ಏನಿದ್ನೋ ಅವನು ಎಲಿ ಹತ್ರ ಬಂದ್ಬಿಟ್ಟು ಡ್ಯಾನಿಯಲ್ ನ ಹೇರ್ ಕಟ್ ಮಾಡಿಸ್ಕೊಂಡ್ ಕರ್ಕೊಂಡು ಹೋಗಿರ್ತಾನೆ. ಅಂಡ್ ಎಲಿಗೂ ಕೂಡ ಗೊತ್ತಾಗುತ್ತೆ ಡ್ಯಾನಿಯಲ್ ಇದನ್ನು ಸಾಮಾನ್ಯ ವ್ಯಕ್ತಿ ಏನಲ್ಲ. ಅದೇ ಟೈಮಿಗೆ ಚಿಕ್ಕ ಕ್ರಿಸ್ಟಲ್ ಇದ್ದಾಳೆ, ಇಲ್ಲಿ ಬರ್ತಾಳೆ, ಬಂದ್ ಹೇಳ್ತಾಳೆ ಐ ಹೇಟ್ ಹಿಮ್. ಆಗ್ಲಿ ಎಲಿ ಇದನ್ನ ಸರ್ಪ್ರೈಸ್ ಆಗಿ ಕೇಳ್ತಾನೆ, ಯಾಕೆ ಎಲ್ರು ಅವನನ್ನು ಇಷ್ಟಪಡ್ತಾರೆ, ಅವ್ನ್ ಲುಕ್ ಆಗು ಚೆನ್ನಾಗಿದ್ದಾನೆ, ಫೈಟ್ ಕೂಡ ಮಾಡ್ತಾನೆ. ಅದಕ್ಕೆ ಚಿಕ್ಕ ಕ್ರಿಸ್ಟಲ್ ಇದ್ದಾಳೆ ಇಲ್ಲಿ ಹೇಳ್ತಾಳೆ ಹ್ಯಾಂಡ್ಸಮ್ ಇದ್ಬಿಟ್ರೆ ಎಲ್ಲ ಸ್ಪೆಷಲ್ ಆಗೋಗ್ತಾರ. ಅವ್ನು ಹ್ಯಾಂಡ್ಸಮ್ ಇದ್ದಾನೆ ಅಂದ್ ಮಾತ್ರಕ್ಕೆ ಎಲ್ಲರೂ ಯಾಕೆ ಲೈಕ್ ಮಾಡ್ಬೇಕು, ಅವ್ನು ಹ್ಯಾಂಡ್ಸಮ್ ಇದ್ದಾನೆ ಅಂದ್ರೆ ನಾನ್ ಯಾಕೆ ಲೈಕ್ ಮಾಡ್ಬೇಕು ಅವನನ್ನ. ಇದ್ ಕೇಳ್ಬಿಟ್ಟು ಎಲಿಗೆ ಯಾರೋ ಬೇರೆ ಜ್ಞಾಪನಕ್ಕೆ ಬರ್ತಾರೆ. ಆಗ್ಲೇ ಎಲಿಗೆ ದೊಡ್ಡ ಡ್ಯಾನಿಯಲ್ ಬರ್ತಾನೆ. ಅವನು ಚಿಕ್ಕ ಕ್ರಿಸ್ಟಲ್ ನೋಡ್ಬಿಟ್ಟು ಊಟ ಮಾಡಕ್ ಕರೀತಾನೆ. ಬಟ್ ಚಿಕ್ಕ ಕ್ರಿಸ್ಟಲ್ ಇದ್ದಾಳೆ ಅಲ್ಲಿಂದ ಓಡಾಕ್ತಾಳೆ. ತಿರ್ಗಾ ಅವನು ಫಾಲೋ ಮಾಡ್ತಾರೆ. ಡ್ಯಾನಿಯಲ್ ಕೂಡ ಅವಳಿಂದ ಹೋಗ್ತಾನೆ. ಅದೇ ಟೈಮಿಗೆ ತಿರ್ಗಾ ವಿಂಜಿನ್ ಎಲಿ ಹಿಂದೆ ಬಂದ್ಬಿಟ್ಟು ಹೇಳ್ತಾನೆ ಸೈಡಿಗೆ ಹೋಗೋ ಪರ್ಪಲ್. ಅಂಡ್ ಎಲಿ ಈಗ್ಲೂ ಕೂಡ ಸೈಡಿಗೆ ಹೋಗಿ ಸಾರಿ ಕೇಳ್ತಾನೆ. ಚಿಕ್ಕ ಕ್ರಿಸ್ಟಲ್ ನ ಡ್ಯಾನಿಯಲ್ ಇದನ್ನು ತಡೆದ್ಬಿಟ್ಟು ಕೇಳ್ತಾನೆ, ನೀನ್ ನನ್ನಿಂದ ದೂರ ಯಾಕೆ ಹೋಗ್ತಿದೀಯಾ, ನಾನೇನಾದ್ರು ತಪ್ಪು ಮಾಡದ್ನ. ಆಗ್ಲೇ ಚಿಕ್ಕ ಕ್ರಿಸ್ಟಲ್ ಇಲ್ಲಿ ಹೇಳ್ತಾಳೆ ನನಗ್ ನೀನ್ ಇಷ್ಟ ಇಲ್ಲ, ನನ್ನನ್ನು ಇಗ್ನೋರ್ ಮಾಡ್ಬಿಡು. ಆಗ್ಲೇ ಡ್ಯಾನಿಯಲ್ ಇದನ್ನು ನೀನ್ ನನ್ ಜೊತೆ ಈಗ ಹೆಂಗ್ ಮಾಡಕ್ ಆಗುತ್ತೆ ಅಂತ ಹೇಳಿ ಹತ್ರ ಬರ್ತಿರ್ತಾನೆ. ಬಟ್ ಅವ್ನ್ ಕಾಲ್ ಟ್ರಿಪ್ ಆಗ್ಬಿಟ್ಟು ಅವಳ ಮೇಲೆ ಬೀಳ್ತಾನೆ. ಬಟ್ ಎಂಡ್ ಮೂಮೆಂಟ್ ಅಲ್ಲಿ ಅವ್ನ ಕೈ ಗೋಡೆ ಕೊಟ್ಬಿಟ್ಟು ಹೇಗೋ ಹಾಗೆ ನಿಂತ್ಕೊಂತಾನೆ. ಬಟ್ ಡ್ಯಾನಿಯಲ್ ಇದನ್ನು ಅಲ್ಲೇ ನಿಲ್ಲಲ್ಲ. ಅವ್ನ್ ಕ್ರಿಸ್ಟಲ್ ಮುಖದ ಹತ್ರ ಬಂದ್ಬಿಟ್ಟು ಕಿಸ್ ಕೊಡಕ್ ಹೋಗ್ತಾನೆ. ಆಗ್ಲೇ ಎಲಿ ಬಂದ್ಬಿಟ್ಟು ಡ್ಯಾನಿಯಲ್ ನ ತಡಿತಾನೆ. ಅಂಡ್ ಇಲ್ಲಿ ಡ್ಯಾನಿಯಲ್ ವಾಯ್ಸ್ ಓವರ್ ಬರುತ್ತೆ ನಮಗೆ. ದಿಸ್ ಡೇ ನಮ್ 3 ಜನದ ಸ್ಟೋರಿ ಸ್ಟಾರ್ಟ್ ಆಗಿದ್ದು. ಆಗ್ಲೇ ಡ್ಯಾನಿಯಲ್ ಇದನ್ನ ಎಲಿ ಕೈಯಿಂದ ತನ್ನ ಕೈ ಬಿಡಿಸ್ಕೊಳಕ್ ಟ್ರೈ ಮಾಡ್ತಾನೆ. ಬಟ್ ಆಗಲ್ಲ. ಬಟ್ ಡ್ಯಾನಿಯಲ್ ಅದನ್ನ ಅಲ್ಲೇ ತಲೆ ಸುದ್ಬಿಟ್ಟು ಅಲ್ಲೇ ಬಿದ್ದೋಗ್ತಾನೆ. ದೊಡ್ಡ ಡ್ಯಾನಿಯಲ್ ಇಲ್ಲಿ ಮಲಗ್ದ ಅಂದ್ರೆ ಚಿಕ್ಕ ಡ್ಯಾನಿಯಲ್ ಎದ್ದೇಳಬೇಕು. ಸೊ ಚಿಕ್ಕ ಡ್ಯಾನಿಯಲ್ ಇಲ್ಲಿ ಎದ್ಬಿಟ್ಟು ಬಟ್ಟೆ ಗಿಟ್ಟೆ ಹಾಕೊಂಡು ಒಡೆ ಬರ್ತಾನೆ ಸ್ಕೂಲ್ ಹತ್ರ. ಬಂದ್ಬಿಟ್ಟು ಇಲ್ಲಿ ಪುಡಿಗಳಿಗೆ ಕೇಳ್ತಾನೆ, ಇಲ್ಲಿ ಯಾವ್ದನ್ನ ಬಾಡಿ ನೋಡಿದ್ರ. ಅವ್ರು ಇಲ್ಲಿ ಹೇಳ್ತಾರೆ ಬಾಡಿ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನಿನ್ ಪರ್ಸಲ್ ಏನೇನಿದ್ಯೋ ಅದನ್ನೆಲ್ಲ ತೆಗಿ. ಆ ಹುಡುಗನ ಹತ್ರ ಈಗ ಕಳ್ತನ ಆಗ್ತಿದೆ. ಆಗ್ಲೇ ಇಲ್ಲಿಗೆ ನಮ್ ವಾಸ್ಕೋ ಬರ್ತಾನೆ. ಬಂದ್ಬಿಟ್ಟು ಅವ್ರನ್ನೆಲ್ಲ ಓಡಿಸಿ ಅಲ್ಲಿಂದ ಕಳಿಸ್ತಾನೆ. ಆಗ್ಲೇ ಇಲ್ಲಿ ಗೊತ್ತಾಗುತ್ತೆ ದೊಡ್ಡ ಡ್ಯಾನಿಯಲ್ ಏನಿದ್ದಾನೆ ಅವನು ನರ್ಸ್ ಆಫೀಸ್ ಅಲ್ಲಿ ಇದ್ದಾನೆ. ದೊಡ್ಡ ಡ್ಯಾನಿಯಲ್ ಹತ್ರ ಇಲ್ಲಿ ಎಲಿ, ಕ್ರಿಸ್ಟಲ್ ಅಂಡ್ ಜೋಯ್ನು ಕೂಡ ಇದ್ರು. ಜೋಯಿ ಪಾಪ ಅಳ್ತಿದ್ಲು. ಬಟ್ ಅದೇ ಟೈಮಿಗೆ ವಾಸ್ಕೋ ಇದ್ದನು ಡೋರ್ ಹೊಡ್ಕೊಂಡು ಒಳಗ್ ಬಂದು ಡ್ಯಾನಿಯಲ್ ಹತ್ರ ಬಂದ್ಬಿಟ್ಟು ಗೋಳಾಡ್ಕೊಂಡು ಸಾರಿ ಕೇಳ್ತಾನೆ. ಅಂಡ್ ಜೋಯ್ನು ಕೂಡ ಇದು ನೋಡ್ಬಿಟ್ಟು ಸರ್ಪ್ರೈಸ್ ಆಗ್ತಾಳೆ. ಈಗ ತಾನೆ ಇವ್ರಿಬ್ರು ಫೈಟ್ ಮಾಡ್ತಿದ್ರು, ಇವನ್ ಈಗ ಬಂದ್ಬಿಟ್ಟು ಸಾರಿ ಕೇಳ್ತಿದ್ದಾನ ಅವನಿಗೆ. ಬಿಕಾಸ್ ಚಿಕ್ಕ ಡ್ಯಾನಿಯಲ್ ಏನಿದ್ನ ಅವ್ನು ಇಲ್ಲಿ ಹೇಳ್ತಾನೆ ಸತ್ಯನ ವಾಸ್ಕೋಗೆ. ದೊಡ್ಡ ಡ್ಯಾನಿಯಲ್ ಇದನ್ನು ಬೇಕಂತ ಕುಡ್ದಿದ್ದಲ್ಲ, ಅವನಿಗೆ ಫೋರ್ಸ್ ಮಾಡಿ ಕುಡಿಸಿದಾರೆ ಬೇರೆಯವರು. ಅವ್ನು ಎಂದು ಕುಡಿಯನಲ್ಲ, ಅವ್ನು ಒಳ್ಳೇನು. ಚಿಕ್ಕ ಡ್ಯಾನಿಯಲ್ ಮೇಲೆ ವಾಸ್ಕೋಗೆ ಇಲ್ಲಿ ಅಪಾರವಾದ ನಂಬಿಕೆ ಇದೆ. ಅವ್ನ್ ಡ್ಯಾನಿಯಲ್ ಮಾತ್ ನಂಬ್ತಾನೆ. ನೆಕ್ಸ್ಟ್ ಚಿಕ್ಕ ಡ್ಯಾನಿಯಲ್ ಇದನ್ನ ತನ್ನ ಸೆಕೆಂಡ್ ಬಾಡಿ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅಂಡ್ ಎಲ್ಲರೂ ಕೂಡ ಇಲ್ಲಿ ಸರ್ಪ್ರೈಸ್ ಆಗ್ತಾರೆ, ಇವರಿಬ್ರು ಒಟ್ಟಿಗಿದಾರ. ಆಗ್ಲೇ ರಾತ್ರಿ ಇಲ್ಲಿ ನಾವು ನೋಡ್ತೀವಿ ಚಿಕ್ಕ ಕ್ರಿಸ್ಟಲ್ ಇಲ್ಲಿ ಮಲ್ಗಿದಾಳೆ, ದೊಡ್ಡ ಕ್ರಿಸ್ಟಲ್ ಇಲ್ಲಿ ಸ್ನಾನ ಮಾಡ್ತಿದ್ಲು. ಅದನ್ನ ನಾನ್ ನೋಡ್ತೀನಿ, ನೀವು ನೋಡ್ಬಾರ್ದು. ಫ್ಯಾನ್ ಸರ್ವಿಸ್ ಏನಿದ್ಯೋ ಅದನ್ನ ನಾನ್ ನೋಡ್ತೀನಿ, ನೀವು ನೋಡಕ್ ಹೋಗ್ಬಿಟ್ರಿ ಕೆಟ್ಟೋಗ್ತೀರ. ಆಮೇಲೆ ನೀವು ಅದೇ ಎಸ್ಕೋರ್ಟ್ ಸರ್ವಿಸ್. ಆಗ್ಲೇ ದೊಡ್ಡ ಕ್ರಿಸ್ಟಲ್ ಇಲ್ಲಿ ಯೋಚನೆ ಮಾಡ್ತಿದ್ಲು, ಯಾಕ ಪರ್ಪಲ್ ಹುಡುಗ ನನಗ್ ಮಾತ್ರ ನಂಬರ್ ಕೊಟ್ಟ. ಅವ್ನು ಯೂಶುವಲಿ ಯಾವ ಹುಡುಗಿಗೂ ನಂಬರ್ ಕೊಡಕ್ ಹೋಗಲ್ಲ, ನನಗೆ ಯಾಕೆ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ರೀಸನ್ ನಮಗೆಲ್ಲ ಗೊತ್ತು. ಬಿಕಾಸ್ ಕ್ರಿಸ್ಟಲ್ ಒಂದ್ ಮಾತು ಹೇಳಿದ್ಲಲ್ಲ, ಎಲ್ಲ ಹ್ಯಾಂಡ್ಸಮ್ ಹುಡುಗರು ಒಳ್ಳೆರಲ್ಲ ಅಂತ. ಇದು ಕೇಳಿ ಎಲಿಗೆ ಯಾರೋ ಬೇರೆ ಜ್ಞಾಪನಕ್ಕೆ ಬಂದಿದ್ರು. ಸೊ ಆ ಪರ್ಸನ್ ನ ಕ್ರಿಸ್ಟಲ್ ಅಲ್ಲಿ ನೋಡಿದ್ದಕ್ಕೆ ಎಲಿ ತನ್ನ ನಂಬರ್ ನ ಕ್ರಿಸ್ಟಲ್ ಕೊಟ್ಟಿದ್ದ. ಸೊ ನೆಕ್ಸ್ಟ್ ಡೇ ಡ್ಯಾನಿಯಲ್ ಇದನ್ನ ಮತ್ತೆ ತಿರ್ಗಾ ಅದೇ ಕ್ಲಬ್ ಗೆ ಹೋಗ್ತಾನೆ. ಯಾಕಂದ್ರೆ ಅವನು ಬ್ಲೂ ಕೋಟ್ ಏನಿತ್ತು ಅದನ್ನ ಇಲ್ಲಿ ಬಿಟ್ಟು ಬಂದಿದ್ದ. ಅವನು ಮರ್ತ ಹೋಗ್ಬಿಟ್ಟು ಡ್ಯಾನಿಯಲ್ ನೋಡ್ಬಿಟ್ಟು ಬಿಕ್ಕಿದ್ ಹುಡುಗರೆಲ್ಲ ಇಲ್ಲಿ ಫುಲ್ ಸಿಟ್ಟಾಗಿ ಹೋಗಿದ್ರು. ಅವ್ರಿಗೆ ಇವನನ್ನ ಕಂಡ್ರೆ ಇಷ್ಟ ಇಲ್ಲ. ಬಟ್ ಇವತ್ತು ಆ ಕ್ಲಬ್ ಅಲ್ಲಿ ಅದೇ ಹುಡುಗಿನೂ ಸಹ ಇದ್ಲು. ಡ್ಯಾನಿಯಲ್ ಇಲ್ಲಿ ಪ್ರೆಸೆಂಟ್ ಕೂಡ ತಂದಿದ್ಲ ಅವಳು, ರೈಸ್ ಕುಕ್ಕರ್. ಇದ್ ನೋಡ್ಬಿಟ್ಟು ಡ್ಯಾನಿಯಲ್ ಇಲ್ಲಿ ಫುಲ್ ಖುಷಿ ಆಗಿರ್ತಾನೆ. ಅವ್ನ್ ರೈಸ್ ಕುಕ್ಕರ್ ಯಾಕೆ ಕೇಳ್ದ ಅಂದ್ರೆ ಅವ್ನ ಹಳೆ ರೈಸ್ ಕುಕ್ಕರ್ ಏನಿತ್ತು ಅದು ಒಡೆದೋಗಿತ್ತು. ಅದಕ್ಕೆ ಇಲ್ಲಿ ಅವ್ನು ಹಂಗೆ ಸುಮ್ನೆ ಕೇಳಿರ್ತಾನೆ ರೈಸ್ ಕುಕ್ಕರ್ ಬೇಕು ಅಂತ. ಬಟ್ ಆ ಹುಡುಗಿ ಇದ್ದಳು ಅವನಿಗೆ ಸೀರಿಯಸ್ ಆಗಿ ತಂದ್ಕೊಂಡ್ ಕೊಟ್ಟಿದ್ದಾಳೆ. ಅಂಡ್ ಆ ಹುಡುಗಿ ಇಲ್ಲಿ ಡ್ಯಾನಿಯಲ್ ನ ಕೇಳ್ತಾಳೆ ಅದನ್ನ ಓಪನ್ ಮಾಡುವಂತ. ಡ್ಯಾನಿಯಲ್ ಇಲ್ಲಿ ಅದನ್ನ ಓಪನ್ ಮಾಡ್ತಾನೆ. ಅಂಡ್ ಒಳಗಿರೋದ್ ನೋಡ್ಬಿಟ್ಟು ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಇಲ್ಲಿ. ಬಿಕಾಸ್ ಒಳಗಿದೆ ಫುಲ್ 1 ಮಿಲಿಯನ್ ದುಡ್ಡು. ಬಟ್ ಡ್ಯಾನಿಯಲ್ ಇದನ್ನ ಆ ದುಡ್ಡನ್ನ ತಗೊಳ್ಳಲ್ಲ. ಅವ್ನ್ ಸಂಪಾದಿಸಿರೋ ದುಡ್ಡನ್ನ ಫೋಟೋ ತೆಗೆದ್ಬಿಟ್ಟು ಅವ್ರ ಅಮ್ಮನ್ ಕಳಿಸ್ತಾನೆ. ಅವ್ರ ಅಮ್ಮನ ಕೂಡ ಇಲ್ಲಿ ಫುಲ್ ಖುಷಿಯಾಗಿದ್ಲು. ಹುಡುಗ ಈಗ ದೊಡ್ಡನಾಗಿದ್ದಾನೆ, ನನಗೆ ದುಡ್ಡು ಕಳ್ಸಂಗಿದ್ದಾನೆ. ಶಿ ಈಸ್ ಪ್ರೌಡ್ ಅಂಡ್ ಹ್ಯಾಪಿ. ನೆಕ್ಸ್ಟ್ ಡ್ಯಾನಿಯಲ್ ಇದನ್ನ ಅದೇ ಕನ್ವೀನಿಯನ್ಸ್ ಸ್ಟೋರಿ ಕೆಲಸ ಮಾಡಕ್ ಹೋಗ್ತಾನೆ. ಸ್ವಲ್ಪ ನಿನ್ನೆ ಆಬ್ಸೆಂಟ್ ಆಗಿದ್ದ. ಅಂಡ್ ಓನರ್ ಇಲ್ಲಿ ಒಂಚೂರು ಬೈತಾನೆ. ಬಟ್ ಡ್ಯಾನಿಯಲ್ ಇದನ್ನ ಹಾಗೆ ಸಂಭಾಲಿಸ್ತಾನೆ. ಬಟ್ ಅದೇ ಟೈಮ್ ಈಗ ಅದೇ ಸ್ಟೋರಿಗೆ ಇಲ್ಲಿ ಜೋಯ್ನು ಕೂಡ ಬರ್ತಾಳೆ. ನೆಕ್ಸ್ಟ್ ಡೇ ಅದೇ ಸೂಟ್ ಬೂಟ್ ನ ನೀಟ್ ಆಗಿ ತೊಳೆದ್ಬಿಟ್ಟು ಜೇ ಇದ್ದನು ಡ್ಯಾನಿಯಲ್ ಕೊಡ್ತಾನೆ. ಜೇ ಇಸ್ ಅ
ಟ್ರೂ ಫ್ರೆಂಡ್. ಅಂಡ್ ಇದು ನೋಡ್ಬಿಟ್ಟು ಜೇನು ಕೂಡ ಖುಷಿಯಾಗಿದೆ. ಬಟ್ ನೆಕ್ಸ್ಟ್ ಡೇ ಜೇ ಬಟ್ಲರ್ ಅವ್ನ್ ಖುಷಿಯಾಗಿರ್ಲಿಲ್ಲ, ಬಿಕಾಸ್ ದಿನ ನಾಯಿ ಕುನ್ನಿಗಳಿಗೆ ಒಂದು ಹೊಸ ಬಟ್ಟೆ ತಂದ್ ಹಾಕ್ತಿದ್ದಾನೆ ಜೇ. ಬಟ್ 1 ಮಿನಿಟ್, ಈ ನಾಯಿ ಕುನ್ನಿ ಓದ್ ಪಾಠ ದೊಡ್ಡವಾಗಿರ್ಲಿಲ್ಲ. ಏನೋ ಮಿಸ್ಟೇಕ್ ಇರ್ಬೋದು, ಇಲ್ಲ ಈ ಸ್ಟೋರಿ ಏನಿದೆ ಇದು ಹಿಂದಿಂದ ಇರ್ಬೋದು. ನನ್ನ ಪ್ರಕಾರ ಏನೋ ಮಿಸ್ಟೇಕ್ ಇರ್ಬೋದು ಅನ್ಸುತ್ತೆ. ಏನು ಮಾಡಕ್ಕಾಗಲ್ಲ, ಮಿಸ್ಟೇಕ್ ಆಗವೆ. ಅಂಡ್ ಜೇ ಇಸ್ ಹ್ಯಾಪಿ. ಅಂಡ್ ಈಗ ನಾಯಿ ಜೊತೆ ಕೂಡ ಕಂಫರ್ಟೇಬಲ್ ಆಗಿದ್ದಾನೆ ಅವನು. ಹ್ಯಾಪಿ ಹ್ಯಾಪಿ ಹ್ಯಾಪಿ. ಈ ವಿಡಿಯೋ ಇಲ್ಲಿಗೆ ಮುಗೀತು. ಅಂಡ್ ಪೂರ್ತಿ ವಿಡಿಯೋದಲ್ಲಿ ಏನೇನು ಹ್ಯಾಪಿ ಎಂಡಿಂಗ್ ಸಿಕ್ಕಿದಾವೆ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಂತೂ ನೀವು ಫುಲ್ ಹ್ಯಾಪಿ ಆಗಿ ಹೋಗ್ತೀರಾ. ಒನ್ ಆಫ್ ಮೈ ಫೇವರೇಟ್ ಫನ್ನಿಯೆಸ್ಟ್ ಆರ್ಕ್ ಇನ್ ಲುಕ್ಕಿಸಮ್, ಅದನ್ನ ನೋಡ್ಬಿಟ್ಟು ನಗ್ತಾನೆ ಇರ್ತೀರಾ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ. ಸಿಗೋಣ ನೆಕ್ಸ್ಟ್ ಭಾನುವಾರ. ಅಲ್ಲಿವರೆಗೂ ಬೈ ಬೈ. ನೋಡ್ತಾ ಇರಿ ಲುಕ್ಕಿಸಮ್.